ಇದನ್ನ ಟಾರ್ಗೆಟ್ ಮಾಡಿದ್ದ ಮೂರನೇ ರೌಂಡ್. ಅವಾಗ ನಾವು ಹೊರತು ಕಮಿಟರ್ ಕೂಡ ಕಮಿಟ್ಮೆಂಟ್ ಆಗ್ತದಲ್ಲಿ ಓದಿದ್ದು ಕ್ಲಿಯರ್ ಆಗಿ ತೋರಿಸ್ತೈತಿ ವಿಡಿಯೋನ. ಹುರಿ ನಾನು ಟಚ್ ಮಾಡಿ ನಾನು ಹುರಿ ಹರಿದ್ರ ನನ್ನ ಹೆಸರು ಬರ್ತಿತ್ತು ಅಂತ. ಅದನ್ನ ಹಿಂದಿನ ದಿನಾನ ವಿಚಾರ ಗೊತ್ತಾಗಿತ್ತು, ಈ ಊರಿನ ಮುದ್ದಾಮ್ ಹರಿಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಾರ ಅಂತಂದ ಹೇಳಿ ಆಗ 5 ಮಂದಿ ಟಾರ್ಗೆಟ್ ಮಾಡಿ ಹುರಿ ಹರಿದಿದ್ದನ್ನ. ಕೇಸರಿ ಪಟ ಇದ್ರೆ ಹಬ್ಬ ಮಾಡ್ತಿತ್ತು ಅಂತಂದ ಹೇಳಿ ಊರಿಗೆ ಗುರ್ತಿಸ್ಕೊಂಡಿತ್ತು. ಊರಿ ಹಿಡಿದ್ರೆ ಹೊಡಿಬೇಕು, ನಮ್ಮ ಊರಿನ ಯಾರು ಮುಟ್ಟಬಾರ್ದು ಅನ್ನೋ ಹೆದರಿಕೆ ಹಾಕೋಬೇಕಂದ್ರೆ ಹಬ್ಬನ ಮಾಡಬಾರ್ದು. ಮುಸ್ಲಿಮ್ಸ್ ಹುಡುಗರು ಬಹಳ ಬೇಕಾದಷ್ಟು ಜನ ಅದ ಇದರಿಂದ ಬಂದು ಹಬ್ಬ ಮಾಡಂತಾರೆ. ಅಕ್ಕಿಯಾಲ್ರು ವೀರಕೇಸರಿ ಕಳಿತ ಅಂದ್ರೆ ಮರೆ ಆಯ್ತಾನ ಅನ್ನೋದು ಒಂದು ಟ್ರೈಲರ್ ನೋಡ್ತೀವಿ. ಆ ಟ್ರೈಲರ್ ಒಳಗ ವೀರಕೇಸರಿ ಅನ್ನೋದು ಒಂದು ಅನೌನ್ಸ್ಮೆಂಟ್. ಇವತ್ತ 3 ಜಿಲ್ಲೆದಾಗ ನಮ್ಗೆ ಹೋದ್ರೆ ಊಟಕ್ಕೆ ಸಿಗಕಂತೈತಿ. 4 ಜನ ನಮ್ಗೆ ಗೊತ್ತಿದ್ದು ಚಾಲೆಂಜ್ ಹಾಕಿದ್ರೆ ಭಾಳ ಜನ ಅದಾರ. ಪಟ ಇಲ್ದಂಗನು ಹಬ್ಬ ಮಾಡಿ ತೋರಿಸ್ತಲ್ಲ ವೀರಕೇಸರಿ ಕೊಟ್ರೆ ಇದಕ್ಕೆ ಕೊಡ್ಬೇಕು ಬಹುಮಾನನ. ಇಲ್ಲಾಂದ್ರೆ ಬೇರೆ ಕೊಟ್ರೆ ನಾವು ಅದನ್ನಾಗಲಿ ವಿಡಿಯೋಗ್ರಾಫರ್ಗಾಗಿ ತುಂಬ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅನಿಸ್ತತಿ ಈ ವಿಡಿಯೋ ನೋಡೋದ್ರಿಂದ ವೀರಕೇಸರಿ ಅಂದ್ರೆ ಏನು ಕೇಳಾಕ ಏನು ಉಳಿದಿರಲ್ಲ ಅಂತ ಹೇಳ್ಕೊತಾನೆ. ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ಹಿಂದೂರ್ ಹಬ್ಬ ಯಾವ ರೀತಿ ನೀವು ಹಿಂದೂರ್ ಹಬ್ಬ ಮಾಡಿದ್ರಿ ಅಂತ. ನೀವು ಅಂದ್ರೆ ಕೇಸರಿ ಫ್ಲಾಗ್ ಬಿದ್ದಾಗಿತ್ತು, ನಿಮ್ಮ ಹುಡುಗ ಬಿದ್ದಿದ್ದಾಗಿತ್ತು, ಅದ್ರ ಬಗ್ಗೆ ಹೇಳೋದು. ಅದೇ ಹೇಳಿದಲ್ಲ, ಅದು 3ನೇ ರೌಂಡ್ ಬಿಟ್ಟಿದ್ದವ್ರಿನ. ಸೊ ನಮ್ಮ ಹುಡುಗ ಏನಾಕಿತ್ತು ಅನ್ನೋದು ವಿಚಾರ ಒಂದಿತ್ತು. ಸೈಡ್ಗೆ ಬಿದ್ದು ಬಿಟ್ಟಿದ್ದಾನೆ ಆಲ್ರೆಡಿ, ಊರಿ ಹಿಂದೆ ಇದೆ. ಅದೇನಾಯ್ತು ಬಿದ್ದಾನ ಅಂತಂದು ಹೇಳಿ ಧ್ವಜ ಕೆಳಗೆ ಬಂತು. ಹೌದು, ಧ್ವಜ ಕೆಳಗೆ ಬಂದ್ಕೊಳ್ಳಿ ಊರಿ ಊರಾಗಂತ ಫೋರ್ಸಿಗೆ ಅದೇನ ಬರ್ತು ಪೈಪ್ನಿಂದ ಧ್ವಜ ಮುಖಕ್ಕೆ ಸಿಕ್ಕಂದ ಸೀದಾ ಹೊರಗೆ ಬಂದಿದ್ದ ಊರಿ. ಸುಮ್ಮನೆ ಆಘಾತ ಯಾವ್ದ ಖುಷಿ ವಿಚಾರ ಅಂತಂದ್ರೆ ಯಾವುದೇ ಆಘಾತ ಆಗ್ಲಿಲ್ಲ, ಸೀದಾ ಹೊರಗೆ ಬಂದು ನಮ್ಮ ತಮ್ಮ ಕೈಯಾಗ ಊರಿ ಸಿಕ್ಕಿಂದ ಇಮಿಡಿಯೇಟ್ಲಿ ಪಟಾನ ಮುಖದ ಮ್ಯಾಗಿಂದ ಕ್ಲಿಯರ್ ಮಾಡಿದ್ದು. ಅವಾಗ ನಮಗೆ ಸ್ವಲ್ಪ ಸಮಾಧಾನ ಆಗಿದ್ದು. ಅಂದ್ರೆ ಈಗ ಬ್ರೋ ಅಲ್ಲೇ ನಾವು ಆ ಹಬ್ಬದಾಗ ಒಂದು ಇನ್ನೊಂದು ವಿಡಿಯೋನು ವೈರಲ್ ಆಗ್ತದೆ ಸ್ವಲ್ಪ ದಿವಸ ಆದ್ಮೇಲೆ. ಸೊ ಅದ್ರೊಳಗೆ ನಿಂಬೆಹಣ್ಣು ಹಿಂಗ ವೀರಕೇಸರಿ ಅವ್ರಿಗೆ ನಿಂಬೆಹಣ್ಣು ಹೋಗೋದು ಯಾರೋ ಫೈಂಡ್ ಔಟ್ ಮಾಡಿ ಬಿಟ್ಟದ್ದು ನಿಂಬೆಹಣ್ಣು ಓದಿದ್ದು ಕ್ಲಿಯರ್ ಆಗಿ ತೋರಿಸ್ತೈತಿ ವಿಡಿಯೋನ. ಅದು ಅಂದ್ರೆ ಈಗ ಒಂದು ಹೋರಿ ಒಂದು ಹೆಸರು ಮಾಡಕ್ ನೀವು ಇನ್ನೂ ಅವಾಗ ಬಹಳ ಮಾಮೂಲಿ ಅಂದ್ರೆ ಅದೇ ವರ್ಷದಾಗ ತಂದಿದ್ದ ವರ್ಷದ ಹಬ್ಬ ಅದು. ವರ್ಷ ಒಂದು ಸ್ವಲ್ಪ ಟಾಪ್ ಆಗಿತ್ತು ಹಬ್ಬ, ಟಾಪ್ ಆಗಿತ್ತು. ನೀವು ಅನ್ಕೊಂಡಿದ್ರಿ ನೀವು ನಮ್ ಊರಿ ಸಿಗತಿಲ್ಲ ಅಂತ ಅನ್ಕೊಂಡಿದ್ರಿ. ಆ ಊರಿಗೆ 1,20,000 ಕೊಡ್ತಾ ಬಂದಿದ್ರಿ. ಈ ಊರಿಗೆ 1,20,000 ಕೊಡ್ತು. ಅಲ್ಲಿ ನಿಮ್ಗೆ ಸಿಂಕ್ ಆತು, ಕಬ್ಬೂರ್ ಹಬ್ಬದಾಗ ಸಿಂಕ್ ಆತು. ನಿಮ್ಗೆ ಏನ್ ಅನಿಸ್ತು, ನಮ್ಮ ಊರು ನಮ್ಗೆ ಮತ್ತೆ ವಾಪಸ್ ಸಿಕ್ತು. ಇಲ್ಲೇ ನಿಮ್ದು ಟಾಪ್ ಆಗಿ ಹಬ್ಬ ಮಾಡ್ತು. ಅದ್ರ ಅವತ್ತು ನಿಂಬೆಹಣ್ಣು ಬ್ರೋ ಅದು ಯಾಕೆ ಅಂತ ಯಾರು ಮಾಡಿದ್ರು ಅಂತ ಏನ್ ಗೊತ್ತಾಯ್ತು ಬ್ರೋ? ಅದ್ರ ಬಗ್ಗೆ ಏನಾದ್ರು ಇಲ್ಲ, ನಮ್ಗೆ ಅದ್ರ ಬಗ್ಗೆ ಕ್ಲಿಯರಿಟಿ ಸಿಗ್ಲಿಲ್ಲ. ನಮಗೆ ನಾವು ಹುಡುಕೋ ಪ್ರಯತ್ನ ಮಾಡಿದ್ವಿ, ಯಾರಂತ ನಮಗೂ ಗೊತ್ತಾಗ್ಲಿಲ್ಲ. ಬಟ್ ಆ ವಿಚಾರವಾಗಿ ನಾವು ಕಂಪೇರ್ ಆಗಿ ಮಾಡಿ ನೋಡಿದ್ರೆ ಅದನ್ನ ನಾವು ಒಂದಲ್ಲ ಎರಡಲ್ಲ ಸುಮಾರು ಒಂದು 20-30 ಸಲ ವಿಡಿಯೋ ಕ್ಲಿಪ್ನ ನಾವು ನೋಡಿದ್ವಿ, ಪದೇ ನೋಡಿದ್ವಿ. ವ್ಯಕ್ತಿನ ಯಾರಂತ ಗೊತ್ತಾಗ್ಲಿಲ್ಲ. ಹೀಗಾಗಿ ನಾವು ಆ ವಿಚಾರನ ಅಲ್ಲಿಗೆ ಬಿಟ್ವಿ. ಯಾಕಂತಂದ್ರೆ ಕಾಪಾಡೋ ಒಬ್ಬ ಇದ್ದಾಗ ಬಹಳ ಜನ ಇದ್ರು, ಏನು ಮುಂದಿಂದ ದೇವ್ರಿಗೆ ಬಿಟ್ಟಿರ್ತಿದೆ ಅಂತ ವಿಚಾರದಾಗ ಧೈರ್ಯ ಮಾಡಿ ನಾವು ಹಬ್ಬ ಮಾಡ್ಕೊಂತ ಬಂದ್ವಿ. ಬ್ರೋ ಅದೇ ತಂದ್ ವರ್ಷ ಈಗ 0ದಿಂದ ಸ್ಟಾರ್ಟ್ ಮಾಡಿದ್ರಿ, ಅದು 0 ಹೋಗಿ ನಿಂತ್ಕೊಂತು. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಹುಟ್ಕೊಂಡ್ಮೇಲೆ ಅದು ವಜ್ರಮುಷ್ಟಿ ಅದನ್ನ ವೀರಕೇಸರಿಯಾಗಿ ಮಾಡ್ಕೊಂಡ್ರೆ ಅದು ತೀರ್ಕೊಂತು. ನೆಕ್ಸ್ಟ್ ಇದು ಫುಲ್ಫಿಲ್ ಮಾಡ್ಬೇಕನ್ನೋಷ್ಟೊತ್ತಿಗೆ ಆ ವರ್ಷದ ಚಾಲೆಂಜಿಂಗ್ ಹಬ್ಬ ಅಂತ ಏನಾದ್ರು ಮಾಡಿದ್ರು ಅಂದ್ರೆ ಈ ವರ್ಷ ಈ ಹಬ್ಬ ನಾನ್ ಮಾಡ್ಬೇಕು, ಈ ಹಬ್ಬ ಮಾಡ್ಬೇಕಂದ್ರೆ ಯಾವ್ದಾರ ಹಬ್ಬ ಆಯ್ತು. ಆ ವರ್ಷ ಆಗ್ಲಿಲ್ಲ, ಮರನೇ ವರ್ಷ ನಮ್ಗೊಂದು ಚಾಲೆಂಜಿಂಗ್ ಹಬ್ಬ ಆಯ್ತು. ಇದೇ ಯಾವ್ದು ಸೊರಬ ತಾಲೂಕು ಇರ್ಬೋದು, ಬೆಳ್ಳಿಂಕೇರಿ ಯಾವ ತಾಲೂಕು ಬರೋದು, ಬೆಳ್ಳಿಂಕೇರಿ ಹಬ್ಬ. ನಮಗ ಅದು ಒಂಥರ ಚಾಲೆಂಜಿಂಗ್ ಹಬ್ಬನೇ ಆಗಿತ್ತು ಅದು ಆಕ್ಚುಲಿ. ಯಾಕಂತಂದ್ರೆ ಅದನ್ನ ಹಿಂದಿನ ದಿನಾನ ವಿಚಾರ ಗೊತ್ತಾಗಿತ್ತು, ಈ ಊರಿನ ಮುದ್ದಾಮ್ ಹರಿಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಾರ ಅಂತಂದ ಹೇಳಿ. ಆಯ್ತು, ನಾವು ಹಬ್ಬ ಮಾಡಕ್ ತಂದೇವಿ. ಅಂದ್ರೆ ಒಬ್ರು ಕಾಲ್ ಮಾಡ್ತಾರೆ, ನಿಮ್ಗೊಬ್ರು ಕಾಲ್ ಮಾಡಿ ಈ ತರ ವಿನೋ ನಾವ್ ಈ ತರ ಹೋರಿ ಹರಿಬೇಕಂತ ಇದ್ದೀವಿ ವಿನೋ. ನೀವೊಬ್ರು ರಿಪ್ಲೈ ಮಾಡ್ತಾರೆ ಈ ಕಡೆಯಿಂದ, ಇಲ್ಲ ಏ ಹರಿ ಬ್ರೋ, ನಮ್ ಹೋರಿ ಹರಿತಾರ ಬಂದು ನಮ್ ಖುಷಿ ಐತ್ರಿ, ನಮ್ ಹರಿಯರಿಲ್ಲ ಅಂತ ನಾವ್ ಅನ್ಕೊಂಡಿವಿ, ಹರಿದ್ರ ಹೋಗಿ ನಾವು ಸನ್ಮಾನ ಮಾಡ್ತೇವೆ ಅಂತ ಹೇಳ್ತೀರಿ. ಅದು ಯಾವ ರೀತಿ ಕಾನ್ಫಿಡೆನ್ಸ್ ಹೆಂಗಿತ್ತು ಬ್ರೋ ನಿಮ್ದು? ಹೌದಾ? ಅಂದ್ರೆ ಮಾಮೂಲಿಯಾಗಿ ಈಗ ಗೊತ್ತಿಲ್ದರು ಹರಿತಾರ, ಮಾಮೂಲಿಯಾಗಿ ಅಕಾಡಕ್ ಬಂದು ಹರಿತಾರ ಅಂದ್ರೆ ಆ ಮಾತಾರೆ. ಈಗ ಹೇಳ್ಬಿಟ್ಟು ಹರಿತೀನಿ ಅಂತ ಚಾಲೆಂಜ್ ಮಾಡ್ತಾರ, ಹಿಂಗ್ ಓಪನ್ ಆಗಿ ಇದು ನಿಮ್ಗೆ ಕಾಲ್ ಮಾಡ್ತಾರ ಅಂದ್ರೆ ಅವಾಗ ಕಾಲಿಗೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ? ಒಬ್ರು ಕಾಲ್ ಬಂದ ನಾವು ಅದಕ್ಕೆ ಗೊತ್ತಿದ್ದಾರ ಬ್ರೋ ನಿಮ್ಗೆ? ಅವ್ರು ಗೊತ್ತಿದ್ದಾರ? ಗೊತ್ತಿದ್ದವ್ರು ನಮ್ಮ ಮಟ್ಟಿಗೆ ನಾವು ಅದಕ್ಕೆ ನಾವು ಹಬ್ಬ ಮಾಡಕಂತ ಅಂತಂದ್ರೆ ಎದಕ್ಕೂ ಕಾಂಪ್ರಮೈಸ್ ಮೊನ್ನೆ ಮತ್ತೆ ನಾವು ಕಾಂಪ್ರಮೈಸೇ ಇಲ್ಲ. ನಮ್ದು ಕಾಂಪ್ರಮೈಸ್ ಆಗಿ ಹಬ್ಬ ಮಾಡಿದ ನಮ್ಗೆ ಗೊತ್ತೂ ಇಲ್ಲ. ನಮ್ಗೆ ಸರಿ ಸೋಲು ಗೆಲುವು ಆಟ ಅಂತಂದಾಗ ಸೋಲು ಇರ್ಬೋದು, ನಮಗ ಗೆಲುವು ಇರೋದು. ಗೆಲುವನ್ನ ಎಷ್ಟು ನಾವು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತೇವಲ್ಲ, ಸೋಲುನು ನಾವು ಅಷ್ಟೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು. ತಂದಿದ್ದ ನಾವೇನು ಯಾವ್ದಾದ್ರು ಹಬ್ಬಕ್ಕೆ ಇದು ಫಂಕ್ಷನಿಗೆ ಹಾಕಿದ್ದಲ್ಲ, ಆ ಕಡೆ ಅಂದಾಗ ಜಿದ್ದಿ ಇರೋದೇ ಸೋಲು ವಿಶ್ವಾಸ ತೋರ್ಸೋರು ಎಷ್ಟು ಜನ ಆದರೆ ವಿರೋಧ ಮಾಡೋರು ಅಷ್ಟು ಜನ ಇದ್ದೇ ಇರ್ತಾರೆ. ತಂದೇವಿ ಕಾಂಪಿಟೇಷನ್ ಹಣೆ ಬರ್ದಾಗಿದ್ರಾಗ ಊರಿ ಹಬ್ಬ ಮಾಡ್ತೈತಿ, ಇಲ್ಲ ಅಂತ ಹರಿಸ್ಕೊಂಡು ಬಾ ಅಂದ್ರೆ ಏನ್ ಮಾಡ್ತಾರೆ, ನಮ್ಗೊಂದ್ ಸ್ವಲ್ಪ ಕೊಬ್ಬರಿ ತಕೊಂತಾರ, ನಮ್ಮ ಮದುವೆ ಬರ್ತಿತ್ತಲ್ಲ ಅನ್ನೋ ಧೈರ್ಯ ಇತ್ತು. ಅದೇ ವಿಧಾಗ ಕಾಂಪಿಟೇಷನ್ ಆಗ್ಲಿ ಬಿಡೋದು ಅಂತಂದೇಳಿ ಆ ವಿಚಾರವಾಗಿ ನಾವು ಹುರಿ ಹಾಕಿದ್ವು. ಆದ್ರ ವಿಚಾರ ಆ ಪ್ರಯತ್ನ ಪಟ್ರು, ಬಟ್ ಅದಾಗ್ಲಿಲ್ಲ. ಸದ್ಯ 1ನೇ ರೌಂಡ್ 2ನೇ ರೌಂಡ್ ಆಗ್ಲಿಲ್ಲ. ಯಾಕಂತಂದ್ರೆ ಆವತ್ತಿನ ಮಟ್ಟಿಗೆ ಕೇಸರಿ ಪಟ ಇದ್ರೆ ಹಬ್ಬ ಮಾಡ್ತೈತಿ ಅಂತಂದ್ ಹೇಳಿ ಊರಿಗೆ ಗುರ್ತಿಸ್ಕೊಂಡಿತ್ತು. ನಾವು ಅದೇ ತರನ ನಾವು ಕೇಸರಿ ಪಟನೂ ಅದೇ ತೀರಿಯಾಗಿ ಹಬ್ಬ ಮಾಡ್ತಿದ್ವಿ.
ಅದೇ ಬಿಲ್ಡಿಂಗ್ ಕೇರಿ ಹಬ್ಬದಾಗ ಅದೇ ವಿಡಿಯೋ ಕ್ಲಿಪ್ ತೆಗೆದು ನೋಡ್ರಿ ನೀವು 1ನೇ ರೌಂಡ್ 2ನೇ ರೌಂಡ್ ಯಾವ ತರ ಹಬ್ಬ ಮಾಡಿತಿ ಅನ್ನೋದನ್ನ ನಿಮ್ಗೆ ಗೊತ್ತಾಕಿದ್ವಿ ವಿಡಿಯೋ ಕ್ಲಿಪ್. ಸರಿ ಗೊತ್ತು. ಇದನ್ನ ಟಾರ್ಗೆಟ್ ಮಾಡಿದ್ದ 3ನೇ ರೌಂಡ್. ಅವಾಗ ಏನಾಗ್ಬಿಡ್ತು, ಕಮಿಟಿ ಕೂಡ ಕಮಿಟ್ಮೆಂಟ್ ಆಗ್ತದಲ್ಲಿ. ಓ ಸರಿ ಬ್ರೋ, ಅವ್ರೇನೋ ಓಪನ್ ಚಾನಲ್ ನಿಮ್ಗೆ ಕಾಲ್ ಮಾಡಿದ್ರಲ್ಲ ಅವರಿಗೂ ಕಮಿಟಿಗೆ ಕಮಿಟ್ಮೆಂಟ್ ಆಯ್ತದ. ಸರಿ ಬ್ರೋ. ಸಡನ್ ಆಗಿ ಏನ್ ಮಾಡ್ಬಿಟ್ರು, ಆಟೋಮೆಟಿಕ್ಲಿ ಆಗಿ ಅರ್ಧ ಹಬ್ಬದಿಂದ ಬ್ಯಾನ್ ಮಾಡ್ಬಿಟ್ರು ಪಟಾಕನ. ಫ್ಲಾಗ್ ಇನ್ನು ಫ್ಲಾಗ್ ಹೊಡಿಬಾರ್ದು, ಹೋರಿ ಅಷ್ಟೇ ಬಿಡ್ಬೇಕು, ಹೋರಿ ವರ್ಷ ಬಿಡ್ಬೇಕಂತ ಹೇಳಿ. ಆಗ್ಲಿ ಹಬ್ಬಕ್ ಬಂದೇವಿ ಅಂದಾಗ ಹಿಂದೆ ಹಾಕೋದ್ ಬೇಡ, ಮುಂದೆ ಹೆಜ್ಜೆ ಇಟ್ಟಿವಿ, ಮುಂದೆ ದೇವ್ರ ಆಟ ಬಲ್ಲೋರ್ ಯಾರು ಅಂತಂದ್ರೆ ಬಿಟ್ವಿ. ಆ 3ನೇ ರೌಂಡ್ ಆ ಟೈಮ್ನಾಗ 5 ಮಂದಿ ಟಾರ್ಗೆಟ್ ಮಾಡಿ ಹೋರಿ ಹರ್ದಿದ್ವಿ ಇದನ್ನ. 5 ಮಂದಿ ಟಾರ್ಗೆಟ್ ಮಾಡಿ ಹೋರಿ ನಿಲ್ಲಿಸ್ತಾರ. ಹೌದು. ನೀವು ಅವಾಗ ಒಂದು ಮಾತು ಹೇಳ್ತೀರಿ, ಅದೇ ಅವತ್ತಿನ ದಿನದ ರಾತ್ರಿ ಹಿಂದಿನ ದಿನ ಅವತ್ತು ಹೇಳ್ತೀರಿ ನೀವು ಹರಿದಿದ್ದಾದ್ರೆ ನಾವು ಅವತ್ತ ಸನ್ಮಾನ ಮಾಡ್ತೇವೆ ಅಂತ ಹೇಳ್ತೀರಿ. ನೀವು ಸನ್ಮಾನ ಕೂಡ ಮಾಡ್ತೀರಿ ಅಂತ ಅನ್ಕೊಂಡು ಅದೇ ಆ ಕಡೆದಾಗ ಸನ್ಮಾನ ಮಾಡ್ತಾರೆ. ಕೆಲವೊಂದಿಗೆ ನಾವು ಖುಷಿಯಿಂದ ಸನ್ಮಾನ ಮಾಡಿದ್ದು, ಟಾರ್ಗೆಟ್ ಮಾಡಿ ಹೋರಿ ಹರಿದಿದ್ದ ಅಂತಂದೇಳಿ ವಿರೋಧ ಮಾಡ್ಲಿಲ್ಲ. ಹರಿದಿಲ್ಲ, ಹೋರಿ ಹರಿದಿಲ್ಲ, ಆ ಮಾತಿನ ಪ್ರಕಾರ ಆ ಕಡೆದಾಗ ಸನ್ಮಾನ ಮಾಡ್ತಾರೆ. ಅಂದ್ರೆ ನಿಮ್ದು ಅಂದ್ರೆ ಈಗ ಅವ್ರು ಏನ್ ಕಾಲ್ ಮಾಡಿದ್ರೆ ನಿಮ್ಗೆ ಗೊತ್ತಿದ್ರ ಅಂತಾರೆ, ಅವ್ರದ್ದು ನಿಮ್ದು ಈಗ ಕಮಿಟಿ ಅಂದ್ರೆ ಬಾಂಧವ್ಯ ಹಂಗ ಇರ್ಬೋದು ಆಯ್ತಾ ಅಂತ ಏನ್ ಅವಾಗಿಂದ ಕೆಟ್ಟ ಅಂತ? ಇಲ್ಲ ನಮಗ ಅವ್ರಿಗೂ ಕಾಂಟ್ಯಾಕ್ಟ್ ಮಿಸ್ ಆಗ್ಬಿಡುತ್ತೆ ನಮ್ಗ. ಬೇಡ, ಯಾಕೆ ನಾವು ದುಷ್ಟನ್ನ ಮಗಳ ಇಟ್ಕೊಳ್ಳೋದು ಯಾಕೆ? ಸರಿ ಬ್ರೋ, ಸರಿ ಅಂತಂದೇಳಿ ನಾವು ಅವತ್ತಿನ ದೂರ ಮಾಡ್ಬಿಟ್ಟು. ಅಂದ್ರೆ ಈಗ ಬ್ರೋ ಈಗೇನಂದ್ರೆ ಟಾರ್ಗೆಟ್ ಈಗ ಹೆಸರಾಗಿದ್ದು ಹೋರಿ ಹೇಳಿದ್ರೆ ನಂದು ಹೆಸರು ಹಾಕತಿ ಅನ್ನೋ ಉದ್ದೇಶಕ್ಕೆ ಬಂದ್ರಿ ನಾವು ಮೇಬಿ. ಹೌದೌದು. ಯಾಕಂತಂದ್ರೆ ಆ ವರ್ಷದಲ್ಲಿ ಅದ್ರ ಹಿಂದಿನ ವರ್ಷ ನಮ್ದು ಕಂಟಿನ್ಯೂ ಆಗಿ ಏನಾಗ್ಬಿಡ್ತು, ಕೊಂಡೋಜಿ ಪ್ರಥಮ ಹಬ್ಬ ಅಂದ್ರೆ ಬಹುಮಾನದ ಹಬ್ಬ. ಸರಿ, ಪ್ರಥಮ ಹಬ್ಬ. ಆ ಟೈಮ್ ಒಳಗ ಕಾಂಪಿಟೇಷನ್ ಒಳಗ ಬಂಪರ್ ಬಹುಮಾನ ತಗೊಂಬಂತು. ಕಾಂಪ್ರಮೈಸ್ ಹಬ್ಬಲ್ಲ, ನಿರೀಕ್ಷೆ ಮೀರಿ ಹಬ್ಬ ಆಗ್ಬಿಡ್ತದೆ. ಹೌದಾ? ಆ ಪ್ರಕಾರ ಅಲ್ಲಿ ಸ್ಥಳೀಯರು ಏನ್ ಮಾಡಿದ್ರಲ್ಲ, ಕೊಂಡೋಜಿ ಸ್ಥಳೀಯರ ಕೊಟ್ರೆ ಇದ ಹುರಿ ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಇದವತ್ತು ಹಬ್ಬ ಮಾಡ್ತು. ಸತತ ಅವತ್ತು 3 ರಿಂದ 4 ರೌಂಡ್ ಅದನ್ನ ಹಬ್ಬ ಮಾಡಿದ್ವಿ ನಾವು. ಎಕ್ಸ್ಪೆಕ್ಟೇಷನ್ ಅಲ್ಲಿಂದ ಇದೊಂದು ಎಷ್ಟು ಅಭಿಮಾನಿ ಹುಡ್ಕೊಂಡ್ರಲ್ಲ, ಅದು 10% ವಿರೋಧಿಗಳು ಹುಡ್ಕೊಂಡ್ರು. ಸರಿ. ಅದೇ ಪ್ರಕಾರ ನಾವು ಲಕ್ಷ್ಮೀಪುರ ಹಬ್ಬ ಮಾಡಿದ್ವಿ, ಇಂದೂರ್ ಹಬ್ಬ ಮಾಡಿದ್ವಿ. ಆದ್ರೆ ಆ ಮುಗಿದ್ಮೇಲೆನೆ ಅಲ್ಲಿಂದ ಏನಾಗ್ಬಿಡ್ತಲ್ಲ, ಅಭಿಮಾನಿಗಳು ಜಾಸ್ತಿ ಆದಂಗ ಓ ಇದನ್ನ ಹುರಿ ನಾನ್ ಟಚ್ ಮಾಡಿ ನಾನು ಹುರಿ ಹರಿದ್ರ ನನ್ನ ಹೆಸರು ಬರ್ತೈತಿ ಅಂತ. ಸರಿ ಹುಡ್ಕೊಂತ. ಹೌದು, ಹುಡ್ಕೊಂತು. ಸೊ ಹರ್ಕಲಲ್ಲ, ಸಮಸ್ಯೆ ಏನೈತಿ, ಕಾಂಪಿಟೇಷನ್ ಇದ್ದಾಗ ಹಬ್ಬ ಇದು ಟಾರ್ಗೆಟ್ ಆಗಿದೆ. ಈಗ ಬ್ರೋ ನೀವು ಬಹಳಷ್ಟು ಹಬ್ಬಗಳನ್ನ ಮಾಡಿರಿ, ನಾವು ನೋಡಿದ್ರೆ ಒಂದು 7-8 ವರ್ಷ ಆಯ್ತು ನೀವು ಈ ಹೋರಿ ತಗೊಂಡು ಹಬ್ಬ ಮಾಡೋದು. ಈಗ ಬ್ರೋ ಮಾಮೂಲಿಯಾಗಿ ಕೆಲವೊಂದಿಷ್ಟು ಜನ ನಾವು ಈಗ ಮಾಮೂಲಿಯಾಗಿ ನೋಡ್ತೀವಿ ಅಂದ್ರೆ ಹೋರಿ ಹಬ್ಬದ ಹಿಡಿತಗಾರರು ಹೇಳೋದಾಗ್ಲಿ, ಹೋರಿ ಹಬ್ಬದ ಮಾಮೂಲಿ ಪ್ರೇಕ್ಷಕರು ಹೇಳೋದಾಗ್ಲಿ ಹೇಳ್ತಾರ, ಈಗ ಹೋರಿ ಹಿಡಿದ್ರ ಆ ಕಡೆ ಹೊರಗೆ ಬಂದು ಹೊಡಿತಾರ, ಇದು ಮಾಡ್ತಾರ ಅಂತ. ನಿಮ್ದು ರಿಯಾಕ್ಷನ್ ಯಾವ ರೀತಿ ಬ್ರೋ? ಈಗ ಅವ್ರು ಹೊಡಿತಾರ ಅಂತ ಇದು ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೋದು ಬ್ರೋ? ನೀವು ಮಾಲಕರಿಗೆ ಆತು ಅಂದ್ರೆ ಹೋರಿ ಮಾಲಕರಿಗೆ ಆತು, ಅಲ್ಲಿ ಹೊಡೆತ ತಿಂತಾರಲ್ಲ ಅವ್ರಿಗೆ ಆತ, ಏನ್ ಹೇಳ್ಬೋದು ಬ್ರೋ ನಿಮ್ ಕಿವಿ ಮಾತಂತಂದ್ರೆ? ಈಗ ಹೊಡಿಬೋದಾ ಹೊಡಿಬಾರ್ದಾ ಅಂತ ಹಿಂಗ? ಮೊದಲನೇದಾಗಿ ಆ ರೀತಿ ಒಂದು ಕಮಿಟ್ಮೆಂಟ್ ಐತಿಪ್ಪ, ನಾವು ಹುರಿ ಹಿಡಿದ್ರೆ ಹೊಡಿಬೇಕು, ನಮ್ಮ ಊರಿನ ಯಾರು ಮುಟ್ಟಬಾರ್ದು ಅನ್ನೋ ಹೆದರಿಕೆ ಹಾಕೋಬೇಕಂದ್ರೆ ಹಬ್ಬನ ಮಾಡಬಾರ್ದು. ಅವ್ರದ್ದು ಮನೆ ಕಟ್ಟೋದು ಒಳ್ಳೇದು. ಯಾಕಂತಂದ್ರ ಹಬ್ಬ ಅಂದಾಗ ಊರಿಗೆ ಎಷ್ಟು ಮಹತ್ವ ಇರ್ತೈತಲ್ಲ, ಪೈಲ್ವಾನಿಗೂ ಅಷ್ಟೇ ಮಹತ್ವ ಇರ್ತೈತೆ. ಯಾಕಂತಂದ್ರ ಇದು ಹಬ್ಬ ಮಾಡ್ತಿದ್ವಿ, ಪೈಲ್ವಾನ್ ಜೀವದ ಮೇಲಿನ ಹಂಗ ತೆಗೆದು ಹಬ್ಬ ಮಾಡ್ತಾನ, ಅವ್ನಿಗೆ ನಾವು ಗೌರವ ಕೊಡ್ಬೇಕು. ಯಾಕಂತಂದ್ರ ಬರಂತ ಊರಿಗೆ ಎದಿ ಕೊಟ್ಟು ಓಡ್ತಾನ ಪೈಲ್ವಾನ್. ಹೆಚ್ಚು ಕಮ್ಮಿ ಆದ್ರೆ ಅವ್ನ ಮನೆಯನ್ನಾರ ಅವ್ನು ಮರಿಬೇಕಾಗ್ತದೆ. ಹೌದು, ಮರಿಬೇಕಾಕೈತಿ. ಯಾಕಂದ್ರೆ ಜೀವ ಕಾಕೋಣ ಆಟ. ಯಾಕಂತಂದ್ರ ಊರಿ ಹೆಂಗಪ್ಪ ಮಾಡ್ತಿದ್ವಿ ಅಂತಂದ್ರೆ ಗೊತ್ತಿರಂಗಿಲ್ಲ, ಆದ್ರೆ ಗೌರವ ಕೊಡ್ಬೇಕು. ಊರಿ ಹರ್ದಾನ ಅಂತಂದ್ರೆ ಖುಷಿ ಪಡ್ಬೇಕು. ಯಾಕಂತಂದ್ರೆ ನಮ್ಮ ಊರಿಗಂತ ಒಂದು ಬಲ ತಾಕತ್ ಜಾಸ್ತಿ ಐತಿಪ್ಪ ಅನ್ನೋದನ್ನ ಪೈಲ್ವಾನ್ರಿಗೆ ಬೆಲೆ ಕೊಟ್ಟಾಗ ನಾವು ಒಂದು ಹುರಿ ಹಬ್ಬಕ್ಕೆ ಬರ್ತೈತಿ. ಈ ಹೊಡೆಯೋದು ಬಿಡೋದು ಹಬ್ಬ ಮಾಡ್ತಾರ ಅಂತಂದ್ರೆ ಸರಳವಾಗಿ ಮನ್ಯಾಗ ಕಟ್ಕೊಂಡ್ ಇರೋದು ಬಾಳ ಉತ್ತಮ ಬ್ರೋ. ಈಗ ಅದ ಮೂಮೆಂಟ್ ಒಳಗ ನೀವು ಮತ್ತೆ ಇದಕ್ಕೆ ಹೆಸರು ಕೂಡ ಚೇಂಜ್ ಮಾಡ್ತೀರಿ, ಹಿಂದೂಲಿ ಹರ್ಷನ ಸವಿನೆನಪಿಗಾಗಿ ಬಂದ ಅಕ್ಕಿಯಾಲೂರಿನ ವೀರಕೇಸರಿ ಅಂತೇಳಿ. ಆ ತೋಟ ಹೆಂಗ್ ಬಂದ್ ಬ್ರೋ? ಅಂದ್ರೆ ಈಗ ಅವ್ರು ಹಿಂದೂಲಿ ಹರ್ಷ ಅವರು ಅದು ಕೊಲೆ ಆಗತ್ತ ಒಂದು ತೀರ್ಕೊಂತಾರ, ಅದಾಯ್ತು. ಅದು ನಿಮ್ಗೆ ಆ ಸವಿನೆನಪಿಗಾಗಿ ಹೋರಿ ಕಟ್ಟಬೇಕಂತ, ಹೋರಿಗೆ ಹೆಸರು ಇಡ್ಬೇಕಂತ ಹೆಂಗ ಅನಿಸ್ತೀರಿ ಅವಾಗ? ಅದೇ ಹೇಳಿದಲ್ಲ, ನಾವು ಸ್ಟಾರ್ಟಿಂಗ್ ನಾವು ಊರಿಗೆ ಹೆಸರು ಇಟ್ಟನಾಗ ನಾವು ಹಿಂದುತ್ವ ಪರವಾಗಿ ಹಬ್ಬ ಮಾಡ್ಬೇಕು ಅಂತಂದೇಳಿ ಅವತ್ತೇ ಚಲೋ ಮಾಡಿದ್ ನಾವು ಹೆಸರು. ಮತ್ತೆ ನಮ್ಮ ಧರ್ಮದ ಸಲುವಾಗಿ ಒಬ್ಬೊಂದು ಪ್ರಾಣ ಹೋಗಿತಿ ಅಂತಂದಾಗ ಅವನ ಹೆಸರು ಈಗಿನ ಜನ ಹೆಂಗಂತಂದ್ರೆ ತತ್ಪೂರ್ತಿಗೆ ಒಂದ್ ತಿಂಗಳಿಗೆ ಮರೆದು ಬಿಡ್ತಾರ. ನಿಜ ಮರದ ಎಷ್ಟೋ ಉಪಕಾರ ಮಾಡಿದ್ರು ಜನಕ್ಕ ನೆನ್ಸಲ್ಲ, ಒಂದೇ ತಿಂಗಳಿಗೆ ಮರೆತು ಬಿಡ್ತಾರ ಉಪಕಾರನ. ಸೊ ನಾವು ಆ ಹುಡುಗನ ಹೆಸರು, ಇನ್ನು ನನ್ಗಿಂತ ಸಣ್ಣ ವಯಸ್ಸಿನ ಹುಡುಗ, ಧರ್ಮದ ಸಲುವಾಗಿ ಇವತ್ತು ಪ್ರಾಣ ಕಳ್ಕೊಂಡಾನ ಅಂತಂದ್ರೆ ಆ ಹುಡುಗಿನ ಹೆಸರು ಅಜರಾಮಜೂರಾಗಿ ಇರ್ಲಲ್ಲ, ಅದ್ರ ಪರವಾಗಿ ಹಬ್ಬ ಮಾಡ್ಲಿ ಅನ್ನೋ ಒಂದು ವಿಚಾರ ಉಟ್ಕೊಂಡು ನಾವೇ ಒಂದ್ 4-5 ಮಂದಿ ಕುತ್ಕೊಂಡಾಗ ಯಾರು ಒಬ್ರು ಬೇಡ ಅನ್ಲಿಲ್ಲ. ನಾವು ಮಾಡಕತ್ತಿದ್ದು ಮತ್ತೆ ಧರ್ಮದ ಪರವಾಗಿ ಹಬ್ಬ ಮಾಡಕಂತಂದಾಗ ಇಡ್ರಿ ನಮ್ಮ ಹುಡುಗ ಸಬ್ದಾನಲ್ಲ ಅಂತಂದ್ ಹೇಳಿ ಆ ವಿಚಾರವಾಗಿ ಅದಕ್ಕೆ ಹಿಂದೂ ಹುಲಿ ವರ್ಷ ಸವಿನ ಪ್ರಯಾಣ ಆ ಕ್ಷಣ ನಾವು ಅದನ್ನ ಅನೌನ್ಸ್ ಮಾಡಿದ್ದು. ಆ ಕ್ಷಣದಿಂದ ಹಬ್ಬ ಚಲೋ ಮಾಡಿದ್ದು ಬ್ರೋ. ಈಗ ಅದ ಹಿಂದೂ ಹುಲಿ ಹರ್ಷನ ಸವಿನೆನಪಿಗಾಗಿ ಹಬ್ಬ ಅಂತ ಮಾಡ್ತೀರಿ, ಹೆಸರು ಚೇಂಜ್ ಮಾಡಿದಾಗ ಈಗ ಮಾಮೂಲಿಯಾಗಿ ಹೋರಿದ ಹಬ್ಬ ನೋಡಿ ಬರೋರು ಅದು ಜಾತಿ ಧರ್ಮ ಹಿಂದೂಕ್ ಮಾಡ್ಲಿ, ಯಾವ್ದೋ ಒಂದು ಜಾತಿ ಪರವಾಗಿ ಮಾಡ್ಲಿ, ಧರ್ಮದ ಪರವಾಗಿ ಮಾಡ್ಲಿ, ಅದು ಏನು ಲೆಕ್ಕಕ್ಕೆ ಬರಲ್ಲ. ಈಗ ಈಗ ಹಿಂದೂ ಧರ್ಮ ಅಂತ ಹೊರತುಪಡಿಸಿದ್ರೆ ಬೇರೆ ಧರ್ಮದ ಹುಡುಗರು ಇದರಿಂದ ಅದಾರ ಅಂತ ಇದಾರೆ, ಸುಮಾರು ಜನ ಹುಡುಗರು ಇದಾರೆ ನಮ್ಗೆ. ಯಾಕಂತಂದ್ರ ಅವರು ಒಂಥರ ಹಬ್ಬ
ಅವ್ರ ಧರ್ಮ ಬಂದಾಗ ಧರ್ಮದ ವಿಚಾರ ಆಗಿರ್ಬೋದು, ಬಟ್ ಹಬ್ಬದಲ್ಲಿ ಇದ್ದಾಗ ಹಬ್ಬ ತರನ ಮಾಡ್ತಾರೆ. ನಮ್ಮಲ್ಲಿ ಅದಾರೆ ಹುಡುಗರು, ಮುಸ್ಲಿಮ್ಸ್ ಹುಡುಗರು ಬೇಕಾದಷ್ಟು ಜನ ಅದಾರೆ, ಇದರಿಂದ ಬಂದ್ ಹಬ್ಬ ಮಾಡಂತಾರ. ಈಗ ಪರ್ಸನಲ್ ಆಗಿ ಬ್ರೋ ನಂದು ಒಂದು ಅಂದ್ರೆ ಈಗ ನನ್ ಕೆಲವೊಂದಿಷ್ಟು ಜನ ಅಂದ್ರು ಈಗ ಒಂದ್ 2 ವರ್ಷ ನಾವು ವೀರಕೇಸರಿ ಹಳೆ ವೀರಕೇಸರಿ ನಾವ್ 2 ವರ್ಷ ನೋಡ್ಲಿಲ್ಲ. ನಿಮಗೂ ಗೊತ್ತು 2 ವರ್ಷ ಈ ಒಂದ್ 2 ವರ್ಷ ಹಬ್ಬಗಳು ಕಮ್ಮಿ ಆದ್ವು. ವೈಯಕ್ತಿಕ ಕಾರಣ ನಿಮ್ಗೆ ಗೊತ್ತು, ಅಂದ್ರೆ ಊರಿಗೆ ಸ್ವಲ್ಪ ವಯಸ್ಸಾಗಿದ್ದಾಗ ಅವಾಗ ನೀವು ಹೇಳಿದ್ರಿ ಬಾಯ್ಗುಡ್ಸಿತ್ತು, ನಾವು ತಗೊಂಡ್ಬಂದಾಗ ಬಾಯ್ಗುಡ್ಸಿತ್ತು ಹೋರಿ ಅಂತೇಳಿ. ಈಗ ಹೆಚ್ಚು ಕಮ್ಮಿ ಏಜ್ ಆಗಿರ್ತದೆ. ಕೆಲವೊಂದಿಷ್ಟು ಜನ ಅಂದ್ರು ಅಕ್ಕಿ ಆಲ್ರು ವೀರಕೇಸರಿ ಕಳೀತಾ ಅಂದ್ರೆ ಮರೆ ಆಯ್ತಾನ ಅಂತ ಅಂದ್ರ ಬ್ರೋ. ಅವು ಅಂದ್ರೆ ಅದಕ್ಕೆ ಏನ್ ಕೊಡ್ಬೋದು ನೀವು, ಅಂದ್ರೆ ಅಕ್ಕಿ ಆಲ್ರು ವೀರಕೇಸರಿ ಮರೆ ಆಗತ್ತೈತಿ ಅಂತ ಅನ್ನತ್ರ? ಹೌದು. ಈಗ ನಿಮ್ ವಯಸ್ಸು ಎಷ್ಟೈತಿ ಈಗ ಅಂದಾಜ? ನಮ್ದು 24 ವಯಸ್ಸು. ಇದು ಈಗ ನೀವು ನಡೆದಷ್ಟು 50ನೇ ವಯಸ್ಸಿಗೆ ನಡಕ್ಕಾಗಲ್ಲ. ಹೌದಾ? ಅದಕ್ಕೂ ಒಂದು ವಯಸ್ಸು ಅಂತ ಇರ್ತೈತಲ್ಲ, ವಯಸ್ಸಿನಾಗಿದ್ದ ಹಬ್ಬ ಮಾಡಿದ್ದಿ, ಇವತ್ತು 4 ಮಂದಿ ಗುರ್ತು ಮಾಡ್ಕೊಟ್ಟಿದ್ದಿ. ಬಟ್ ಈಗ ವಯಸ್ಸಾಗೈತಿ, ಮನಿ ಮಗನಾಗ ಅದಾನ, ಈಗ ವಯಸ್ಸಾಗೈತಿ ಅಂತಂದಾಗ ಹಬ್ಬ ಮಾಡಿದ್ರ ನಾವು ಅದಕ್ಕೆ ನೋವು ಕೊಟ್ಟಂಗ ಆಕೈತಿ. ಇರ್ಲಿ ಪರವಾಗಿಲ್ಲ, ಈಗ ಇರಲಿ ಮಠ ಸುಖದಿಂದ ಬೆಳಿಲಿ. ಅದು ನಮ್ದು ವಿಚಾರನೂ ಐತಿ. ಏನೈತಿ, ಈ ಬರ ಮುಂದಿನ ಹಬ್ಬದಾಗ ಆ ಕಲ್ಲಾಪುರ ಅಕ್ಕಿ ಎಲ್ಲರ ಒಂದು ದೀಪಾವಳಿ ಪ್ರಯುಕ್ತ ಒಂದು ಹಬ್ಬ ಮಾಡಿ, ಮುಂದೆ ಯಾವ್ದಾದ್ರು ಒಂದು ದೊಡ್ಡ ಹಬ್ಬದಾಗ ಬಹುಮಾನ ಹಬ್ಬದಾಗ ಅದು ಗೆಲ್ಲುವು ಸೋಲು ಸೆಕೆಂಡರಿ. ಸರಿ, ಮತ್ತೆ ಯಾವ್ದಾರ ದೊಡ್ಡ ಹಬ್ಬ ಮಾಡಿ ಹಬ್ಬ ಮುಗಿಸೋಣ ಅನ್ನೋ ವಿಚಾರ ಐತಿ. ಎಲ್ಲ ನಾವು ಅದಕ್ಕೆ ಕುತ್ಕೊಂಡು ಮಾತಾಡ್ಕೊಂಡು ಒಂದು ನಿರ್ಣಯ ತಗೊಂತೀವಿ. ಆದ್ರೆ ಇದನ್ನ ಮಾತ್ರ ಸದ್ಯ ನಾವು ಮತ್ತೆ ಎಲ್ಲಿ ಹೊರಗೆ ತೆಗಿಲ್ಲ. ಯಾಕಂದ್ರೆ ವಯಸ್ಸಾಗೈತಿ, ವಯಸ್ಸಿದ್ದಾಗ ಓಡ್ಯಾನ, ವಯಸ್ಸಾಗೈತಿ ನೀರ್ಲಿ. ಆದ್ರೆ ಅಭಿಮಾನಿಗಳು ಒಂದ್ ಹೇಳ್ಬೇಕಂತಂದ್ರೆ ಸದ್ಯ ಏನೈತಲ್ಲ, ಸದ್ಯದಾಗ ಇನ್ನೊಂದು ಊರಿ ತೆಗಿತೀವಿ. ಅಂದ್ರೆ ಇದ ಹೆಸರು ಅಥವಾ ಈ ಸಾಮ್ರಾಜ್ಯದ ಜೊತೆಗೆ? ಇಲ್ಲ, ಈ ಯಾಕಂತಂದ್ರ ಈ ಇದ್ರ ತಕ್ಕ ಹೆಸರು ಸಿಗ್ಬೇಕಂದ್ರೆ ಏನಂತ ನಮ್ಗೆ ಸಿಗಲ್ಲ. ಸೊ ಸಾಮ್ರಾಜ್ಯದ ಹೊಸ ಊರಿ ತೆಗಿತೀವಿ. ಸಾಮ್ರಾಜ್ಯದ ಒಂದು ಹೊಸ ಊರಿ ಆದಷ್ಟು ಬೇಗ ತೆಗಿತೀವಿ, ಸದ್ಯದಾಗ ತೆಗಿತೀವಿ. ಅದು ಅದಾಯ್ತ್ರಿ. ಈಗೆಲ್ಲ ಇಷ್ಟ ಹೆಸರು ಮಾಡ್ತೀರಿ, ಆದಷ್ಟು ನಾವೊಂದು ಇದು ನೋಡ್ತೇವ್ರಿ, ಒಂದು ಟ್ರೈಲರ್ ನೋಡ್ತೇವೆ ಹೋರಿ ಕೊಂಡೋಜಿ ಅನ್ನೋದು ಒಂದು ಟ್ರೈಲರ್ ನೋಡ್ತೇವೆ. ಆ ಟ್ರೈಲರ್ ಒಳಗ ವೀರಕೇಸರಿ ಅನ್ನೋದು ಒಂದು ಅನೌನ್ಸ್ಮೆಂಟ್, ವೀರಕೇಸರಿ ಹೋರಿದ ಒಂದು, ಅಂದ್ರೆ ಈಗ ನಮ್ ಕಡೆ ಡೈರೆಕ್ಟರ್ ಪ್ರವೀಣ್ ಅನ್ನೋರು ಅವ್ರದ್ದು ಡೈರೆಕ್ಷನ್ ಮಾಡ್ತಿರ್ತಾರ. ಇದು ಹೆಂಗ್ ಬ್ರೋ, ಅವರು ನಿಮ್ಗೆ ಇದು ಮಾಡಿ ನಾವು ಶೂಟ್ ಮಾಡ್ಕೊಂತ ಮತ್ತೆ ನಿಮ್ಗೆ ಹಬ್ಬಕ್ಕೆ ಹಾಕ್ಸಿದ್ದ, ಅಥವಾ ಹಬ್ಬದೊಳಗಿನ ಶೂಟ್ ಮಾಡ್ಕೊಂಡು ಅವರು ಏನಾರ ಕಂಟೆಂಟ್ ಇದು ಮಾಡಿದ್ದ, ಅಥವಾ ನಿಮ್ ಮೂವಿ ಏನಾಗ್ ಬ್ರೋ ಅದು ಮುಂದೆ ಏನಾರ ರೆಸ್ಪಾನ್ಸ್? ಅವರು ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಿನವರೇ ಆಗಿದ್ರು. ಅದೇ ಒಂದೇನೋ ಗ್ರಾಮೀಣವಾಗಿ ಒಂದು ಜಾನಪದ ಏನೈತಿ ಅನ್ನೋದನ್ನ ಒಂದು ಫಿಲಮ್ ಒಳಗೆ ನಾವು ಒಂದು ಏನಾರ ತೋರ್ಸೋಣ, ಒಂದು ಹಾಫ್ ಅನ್ ಅವರ್ ಅದ್ರೊಳಗೆ ಗ್ರಾಮೀಣ ಕ್ರೀಡೆ ಅಂದ್ರೆ ಏನು, ಜನಪದ ಅಂದ್ರೆ ಏನು ಅನ್ನೋದನ್ನ ತೋರ್ಸೋಣ ಅಂತ ಅವ್ರ ಥಾಟ್ ಇತ್ತು. ಆ ಪ್ರಕಾರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಹಿಂಗ ಮತ್ತೆ ನಾವು ತಾಲೂಕಿನವ್ರು ಇಲ್ಲೇ ಇದ್ರೆ ನಾವು ಒಂದು ಫಿಲಮ್ ಮಾಡಕಂತೀವಿ ಕೊಂಡೋಜಿ ಅಂತಂದೇಳಿ. ಮತ್ತೆ ಆ ಒಂದು ವಿಚಾರವಾಗಿ ಹುರಿ ಬದ್ದು ಚಿತ್ರೀಕರಣ ಐತಿ. ಅದ್ರಾಗ ಆ ಚಿತ್ರೀಕರಣದೊಳಗ ತಮ್ಮ ಊರಿನ ಪಾಲ್ಗೊಳಿಸ್ತೀರ ಅಂತಂದ್ರೆ ಮತ್ತೆ ನಮ್ಮ ತಾಲೂಕಿನ ಮಾಡಕಂತಾರ ಬೆಂಬಲ ಕೊಡ್ಬೇಕು. ಹೊರಗೆಲ್ಲರೂ ಬಿಡ್ರಿ, ನಮ್ಮ ತಾಲೂಕಿನಾರ ಒಂದು ಪಾಪ ಒಂದು ಪ್ರಯತ್ನ ಪಟ್ಟು ಒಂದು ಫಿಲಮ್ ಮಾಡಕಂತಾರ ನಾವು ಬೆಂಬಲ ಕೊಟ್ಟಾಗಲ್ಲ ಅವರು ಬೆಳೆಯೋದು. ಸೊ ಹಿಂಗಾಗಿ ಮಾಡ್ತೇವೆ ಅಂತಂದ್ರೆ ಕಮಿಟ್ಮೆಂಟ್ ಬ್ರೋ. ಅಂದ್ರೆ ಎಲ್ಲಾ ಊರಿನೂ ಕೇಳಕ್ಕಾಗಲ್ಲ. ಅವತ್ ನಿಮ್ಗೆ ಹೆಂಗ್ ಅನಿಸ್ತ್ರಿ, ಖುಷಿ ಅನಿಸ್ತಾ? ಅಂದ್ರೆ ಎಲ್ಲಾ ಊರಿನೂ ಎಲ್ರು ಎಲ್ಲದಕ್ಕೂ ಕೇಳಕ್ಕಾಗಲ್ಲ. ಈಗ ಒಂದು ಶೂಟಿಂಗ್ ಅಂತ ಕೇಳ್ತಾರಪ್ಪ ಅಂದ್ರೆ ಅದೊಂದೇನೋ ಒಂದು ಹಿಸ್ಟ್ರಿ ಇರ್ಬೇಕು ಅದ್ರದ್ದು. ಅದೈತಿಪ್ಪ ಅಂತಂದ್ರೆ ಅದೊಂದು ಹೋರಿ ಹಬ್ಬದ ಬೆಂಬಲ ಇಲ್ಲಿ ಇರ್ತೈತಿ. ಸೊ ಅದೈತಿ ಅಂತ ನೋಡೋ ಜನ ಬಾಳ ಆಗ್ತೈತಿ ಅಂತ ಅವ್ರು ಥಾಟ್ ಅವ್ರದಿರ್ಬೋದು. ಅವ್ರು ನಿಮ್ಗೆ ಹೆಂಗ್ ಅನಿಸ್ತ್ರಿ, ಖುಷಿ ಅನಿಸ್ತಾ ಅವ್ರು ಕಾಲ್ ಮಾಡೋದು? ಖುಷಿ ಅನಿಸ್ತು, ಯಾಕಂತಂದ್ರೆ ಸುಮಾರು ಅಭಿಮಾನಿಗಳನ್ನ ಹೊಂದ್ಕೊಂಡಂತ ಹೋರಿ ಅದು. ಈಗ ನೀವು ತಿಳಿದಂಗ ಹಾವೇರಿ ಜಿಲ್ಲೆ, ಶಿವಮೊಗ್ಗ, ಉತ್ತರ ಕನ್ನಡ ಈ 3 ಜಿಲ್ಲೆಗಳಲ್ಲೇ ಒಂದು ಹೋರಿ ಹಬ್ಬ ನಡೆಯಂತ ಹೆಚ್ಚಾಗಿ ನಡೆಯುತ್ತದೆ. ಬಟ್ ಉಳಿದಂತ ಜಿಲ್ಲೆಗಳಿಗೆ ಹೋರಿ ಹಬ್ಬ ಪರಿಚಯ ಆಗ್ಬೇಕಂತಂದ್ರ ಹೋರಿ ಗೊತ್ತಾಕಿತ್ತಲ್ಲ, ನಮ್ಮ ಹೋರಿ ಪರಿಚಯ ಹಾಕಿದ್ವಿ. ನಮ್ ಕರ್ನಾಟಕದಾಗ ಅಕ್ಕಿ ಎಲ್ರು ವೀರಕೇಸರಿ ಅನ್ನೋ ಹೋರಿ ಒಂದು ಪರಿಚಯ ಹಾಕಿತ್ತಲ್ಲ ಅಂದ್ರೆ ಖುಷಿ ಬಂತಲ್ಲ, ಅದಕ್ಕೆ ಒಪ್ಕೊಂಡಿರು. ಅವ್ರು ಬ್ರೋ ಮತ್ತೇನದು ಅದೇನು ಒಳ್ಳೆ ಮುಂದುವರಿಲಿಲ್ಲ ಬ್ರೋ. ಅಂದ್ರೆ ಅದನ್ನ ನೀವೇನ್ ಬ್ರೋ ಅಂದ್ರೆ ಯಾವ ಊರ್ದು ಹೇಳ್ರಿ? ಅಂದ್ರೆ ವಿಡಿಯೋ ಕ್ಲಿಪ್ ಬರ್ತಾವ ಕೆಲವೊಂದಿಷ್ಟು ಡ್ರೋನ್ ವಿಡಿಯೋಸ್, ಡ್ರೋನ್ ಶಾಟ್ ಎಲ್ಲ ಬರ್ತಾವ. ಅದು ಎಲ್ಲಿ ಹಬ್ಬದ್ರಿ? ಅದು ವಿಡಿಯೋ ಚಿತ್ರೀಕರಣ ಮಾಡಿ ಅದು ಇದು ಶಿರಾಳಕೊಪ್ಪದ ಮುಂದೆ, ಅದು ಒಂದು ಯಾವ್ದು ಶಿರಾಳಕೊಪ್ಪದ ಮುಂದೆ ಒಂದು ಊರಿದೆ ಆ ಕಡೆ. ಅವ್ರು ಅಂದ್ರೆ ಹೇಳಿ ಹಾಕಿಸಿ ವಿಡಿಯೋ ಮಾಡಿಸಿದ್ದಾರೆ. ಹೌದೌದು. ಪಾಪ ಅವರೇ ಅವತ್ತ ಏನ್ ಮಾಡಿದ್ರು, ಸಂಪೂರ್ಣ ಖರ್ಚು ನೋಡ್ಕೊಂಡ್ರು. ಸಂಪೂರ್ಣ ಖರ್ಚು ತಗೊಂಡು ನಂಬರ್ ಸೆಟ್ ತಗೊಂಡ್ರು. ಅವತ್ತ ಆಕ್ಚುಲಿ ನಂಬರ್ನ ಬೇರೆ ಹುಲಿ ತಗೊಂಡಿದ್ರು. 120 ನಂಬರ್ನ ಮುಗುಳಿಕೊಪ್ಪದ ಹುಲಿ ಅಥವಾ ಯಾವ್ದೋ ಒಂದು ಒಟ್ಟು ತಗೊಂಡಿದ್ರು. ಆ ನಂಬರ್ನ ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗ ಕೆಲರು ವೀರಕೇಸರಿ ನಾವು ಹಚ್ಚಾಕಂತೇವಿ ಚಿತ್ರೀಕರಣಕ್ಕಂದಾಗ ಪಾಪ ಆ ಹೋರಿ ಮಾಲಕರು ಹಿಂದೊಂದು ಮುಂದೊಂದು ಯೋಚನೆ ಮಾಡ್ಲಾರ್ದಂಗ ವೀರಕೇಸರಿಗೆ ನಮ್ಮ ಕಡೆ ಬರಾಕಂತೈತಿ ಅಂತಂದಾಗ ಖುಷಿಯಿಂದ ಆ ನಂಬರ್ನ ಕೊಟ್ಟು ಅವತ್ತ ಪೂರ ಸಂಪೂರ್ಣ ಜವಾಬ್ದಾರಿ ತಗೊಂಡು ವಿಡಿಯೋ ಚಿತ್ರೀಕರಣ ಮಾಡಿದ್ರು ಬ್ರೋ. ಅಂದ್ರೆ ಈಗ 120 ನಂಬರ್ 120 ಅಂದ್ರೆ ವೀರಕೇಸರಿ ಅಂತ ಎಲ್ರಿಗೆ ಮಾವು ಸಣ್ಣ ಹುಡುಗರು ಹೇಳ್ತಾರೆ. ಈಗ ಅದು 120 ನಂಬರ್ ಸಿಗ್ಲಾರ್ದಂಗ ನೀವು ಹಬ್ಬ ಮಾಡಿದ್ವಿ. ಅವ್ರ ಹಬ್ಬದವ ಸರ್ ನಾವು ಎಲ್ದು ಹಬ್ಬ ನಂಬರ್ ಸಿಗ್ಲ ನಾವು ಹೊರಗೆ ತೆಗೆದಿಲ್ಲ. ಅದು ನಂಬರ್ ಒದರಿದ್ರೆ ಕೆಲವೊಂದಿಷ್ಟು ಹಬ್ಬದಾಗ ನಮ್ಮ ನಂಬರ್ ಆಲ್ರೆಡಿ ಕಲೆಕ್ಟ್ ಮಾಡಿದ್ರು. ಅದನ್ನ ಏನಾಗಿತ್ತು, ನಾವು ಆ ಊರಿಗೆ ಹಬ್ಬ ಹಾಕ್ಬೇಕು ಅಂತಂದ ಹೇಳಿ ನಾವು ಹಾಕಲ್ಲ ಅಂತ ಮಾಡಿ ಬೇರೆ ಊರಿಗೆ ನಂಬರ್ ತಗೊಂಡಿದ್ರು.
ಕೆಲವೊಂದಿಷ್ಟು ಮೂಮೆಂಟ್ ಹೆಂಗಾಗಿತ್ತು ಅಂತ ನಾವು ಆ ಊರಿಗೆ ಹಬ್ಬ ಹಾಕೋದು ಬೇಡ, ನೀವು ನ್ಯೂಟ್ರಲ್ ಆಗಿರೋಣ ಅಂತಂದಾಗ ಬೇರೆ ಅಚಾನಕ ಯಾರಾದ್ರೂ ನಂಬರ್ ತೊಗೊಂಡಿರ್ತಾರೆ. ನಾವು ಸಡನ್ ಆಗಿ ಫಿಕ್ಸ್ ಆಗ್ಬಿಟ್ವಿ ಅಲ್ಲ ಆ ಊರಿಗೆ ಹಾಕಬೇಕು, ನಂಬರ್ ಊರಿಗೆ ಹಾಕ್ಬೇಕು ಅಂತಂದಾಗ ನಂಬರ್ ಕೇಳಕ್ ಹೋದಾಗ ಇಲ್ಲ ತಗೊಂಡ್ರ ಅಂತಂದಾಗ ಬೇರೆ ಕಡೆ ಹೋದಂತ ಊರುಗಳು ನಾವು ಕೇಳಿದಾಗ ಪಾಪ ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದಾರೆ ನಮ್ಮ ನಂಬರ್. ಕೆಲವೊಂದಿಷ್ಟು ಕಡೆ ಏನಾಗಿತ್ತು ನಂಬರ್ ಸಿಕ್ಕಿಲ್ಲ ಅಂದ್ರೆ ನಾವು ಅದನ್ನ ಹುರಿ ತೆಗಿಲಿಲ್ಲ ಆ ಟೈಮ್ನಲ್ಲಿ. ಕೆಂಪುರ ಅಂದಾದತ್ರಿ ಈಗ ಹೆಸರಾಗ್ತೈತಿ, ಇದೆಲ್ಲ ಇದಾಗ್ತೈತಿ. ಈಗ ಹೊರಗಡೆ ಹೋದಾಗ ಈಗ ಅಕ್ಕಿಯಾಲೂರು ವೀರಕೇಸರಿ ಅಂತಂದ್ರೆ ಅದು ದೊಡ್ಡ ಸಾಮ್ರಾಜ್ಯ, ಆ ಮಾತು ಬೇರೆ. ಈಗ ಅಕ್ಕಿಯಾಲೂರು ವೀರಕೇಸರಿ ಹುಡುಗರು ಅಂತ ಗುರುತಿಸ್ತಾರಲ್ಲ, ಅವಾಗ ನಿಮ್ಗೆ ಹೆಂಗೆ ಅನಿಸ್ತೈತ್ರಿ? ಅಂದ್ರೆ ಈಗ ವೀರಕೇಸರಿ ಹೊರಿ ಅಣ್ಣ ನೋಡವ ಅಂತೇಳಿ ಯಾರೊಬ್ರು ಗುರುತಿರ್ತಾರ, ಮಾತಾಡ್ತಾರ, ಚಾ ಕುಡಿಬ್ರಣ ಅಂತಾರ, ಆ ಫೀಲ್ ಹೆಂಗೆ ಅನಿಸ್ತೈತೆ ನೀವು? ಈಗ ತಾಲೂಕೊಳಗೆ ಅಷ್ಟೇ ಪರಿಚಯ ಇದ್ವಿ ನಾವು, ಹನಗಲ್ ತಾಲೂಕೊಳಗೆ ಅಷ್ಟೇ ಪರಿಚಯ. ಇವತ್ತು 3 ಜಿಲ್ಲೆದಾಗ ನಮ್ಗೆ ಹೋದ್ರೆ ಊಟಕ್ಕೆ ಸಿಗಾಕಂತೈತಿ, 4 ಜನ ನಮ್ಗೆ ಗುರ್ತಿ ಸಿಗಾಕಂತಾರ ಅಂತಂದ್ರೆ ಅದು ಇದರಿಂದ. ಮತ್ತೆ ಇದರಿಂದ ಅಷ್ಟು ನಮ್ಮನ್ನ ಜನಬಳಕೆ ತಂದೈತಿ ಅಂದ್ರೆ ಖುಷಿ ಆಗಲ್ಲ, ಹೆಂಗಿರ್ತೈತಿ? ಖುಷಿ ಆಗದಲ್ಲ ನಿಜ. ಯಾಕಂತಂದ್ರೆ ತಾಲೂಕಿನಾಗಿದ್ದಂತ ನಮ್ಮ ಜಿಲ್ಲಾ ಲೆವೆಲ್ಗೆ ನಮ್ಮನ್ನ ಪರಿಚಯ ಮಾಡೈತಿ. ಇವ್ರು ವೀರ ಕೇಸರಿ ಹುಡುಗರು ಬರ್ರಿ ಮನಿ ಕರೆದು ಊಟ ಹಾಕ್ರಿ, ಚಾ ಕುಡಿಯೋದಾಗ್ಲಿ ಮಾಡತ್ತಲ್ಲ, ಖುಷಿ ಆಗ್ತೈತಿ. ಈಗ ಆ 2017-18 ಸ್ಟಾರ್ಟ್ ಆಗಿದ್ರು ಹಬ್ಬ, ಇಲ್ಲಿಗೆ ಬಂದು 2025 ಬಂದು ನಿಂತೈತಿ. ಅಂದ್ರೆ ನಿಮ್ಗೆ ಈಗ ಹೋರಿ ಬಿಟ್ಟು ಈಗ ಹೊರಗೆ ಹೋಗಿ ನಿಂತು ಎಲ್ಲ ನಾನು ಹೋರಿ ಹಬ್ಬದ ನನಗೇನು ಗೊತ್ತಿಲ್ಲ. ಹೋರಿ ಹಬ್ಬದ ನಾನು ಜೀರೋ. ಹೋರಿ ಹಬ್ಬ ಅಂತಂದ್ರೆ ನಾನು ಬೇರೆ ಜಿಲ್ಲೆದವ, ನಾ ಹಾವೇರಿ ಜಿಲ್ಲೆದವಲ್ಲ, ಶಿವಮೊಗ್ಗ ಜಿಲ್ಲೆದವಲ್ಲ, ಉತ್ತರ ಕನ್ನಡ ಜಿಲ್ಲೆದವಲ್ಲ. ನನಗೆ ಹೋರಿ ಹಬ್ಬ ಅಂದ್ರೆ ಏನಂತ ಗೊತ್ತಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ವೀರಕೇಸರಿ ಅಂದ್ರೆ ಏನಂತ ಹೇಳ್ಬೋದು? ನಮಗೇನು ಹೇಳ್ಬೋದು? ಹಿಂದುತ್ವಕ್ಕಾಗಿ ಹುಟ್ಟುವಂತ ಒಂದು ಜೀವ. ಇನ್ನು ಮುಂದುವರೆದ ಅದು ಹೇಳೋದಾದ್ರು ಅಂದ್ರೆ ನಾನು ವೀರಕೇಸರಿ ಹಬ್ಬ ನಾ ಯಾಕೆ ನೋಡ್ಬೇಕು? ಅದು ವೀರಕೇಸರಿ ನೀವು ಹೇಳಿದ್ರಿ, ನಾನೀಗ ನಾವು ಹೊರಗಿಂದ ಬಂದೆ, ನಾನು ಕೇಳ್ತೇನೆ ನಾ ವೀರಕೇಸರಿ ಹಬ್ಬ ನಾ ಯಾಕೆ ನೋಡ್ಲಿ ಅಂತಂದ್ರೆ ನನಗೆ ಏನು ಸಿಗ್ಬೋದು ಅದು ನೋಡಿದ್ರೆ ಯಾಕೆ ನೋಡ್ಲಿ ಅಂತ ಕೇಳಿದ್ರು. ಒಂದೇದಾಗಿ ಒಂದು ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ಒಂದೇದು ನಾವು ಧರ್ಮದಿಂದ ಚಲೋ ಮಾಡಿದಲ್ಲ, ಒಂದು ಧರ್ಮಕ್ಕೆ ಸಂದೇಶ ಕೊಟ್ಟಂಗೆ ಆಕೈತಿ. ತದನಂತರ ಹೋರಿ ಹಬ್ಬ ಹಿಂದೆ ನಡೆದಂಗ ಈಗ ನಡೆಯಕಂತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಅಳಿಸಿ ಹೋಗಂತೈತಿ. ದಯವಿಟ್ಟು ಅದನ್ನ ಹೋರಿ ಹಬ್ಬ ಉಳಿಬೇಕು ಅಂತಂದ್ರೆ ಇಂತಹ ಊರಿಗಳನ್ನ ಬೆಂಬಲ ಮಾಡ್ಬೇಕು, ನೋಡ್ಬೇಕು. ಅಭಿಮಾನಿಗಳು ಅದನ್ನ ಹಾರೈಸಿದಾಗ ಒಂದು ಹೋರಿ ಹಬ್ಬ ಉಳಿತೈತೆ ಅನ್ನೋ ಒಂದು ಉದ್ದೇಶದಿಂದ ವೀರಕೇಸರಿ ಹಬ್ಬನೂ ನೋಡ್ಬೋದು. ಈಗ ನಾನು ಏನಿಲ್ಲ ಬ್ರೋ, ಈಗ ಕೆಲವೊಂದು ಜನ ಈಗ ವಿಡಿಯೋ ನೋಡ್ರಾಗಿರ್ಬೋದು, ಈಗ ನಮ್ಮ ವೀಕ್ಷಕರು ಏನದಾರ, ಈಗ ಅದ್ರೊಳಗೆ ಒಂದಿಷ್ಟು ಮಂದಿ ಭಾಳ ಮಂದಿ ವೀರಕೇಸರಿ ಫ್ಯಾನ್ಸ್ ಅದಾರ. ಅದ್ರ ಬಗ್ಗೆ ನಾನು ದೂಸರ ಮಾತಾಡಲ್ಲ. ಈಗ ಅವರು ನಾವು ಹೋರಿ ಕಟ್ಟಬೇಕು, ನಾವು ಹೋರಿ ಹಬ್ಬ ಮಾಡ್ಬೇಕಂದ್ರೆ ಅವ್ರಿಗೆ ನೀವೇನು ಹೇಳ್ತೀರಿ? ಮಾಡ್ರಿ ಅಂತ ಹೇಳ್ತಿರೋ ಅಥವಾ ಮಾಡಿದ್ರೆ ಹಿಂಗೆ ಮಾಡ್ರಿ ಅಂತ ಹೇಳ್ತಿರೋ? ಏನಾರು ಗೈಡ್ ಮಾಡ್ತೀರಾ? ಅವ್ರಿಗೊಂದು ಮಾತು ಹೇಳ್ತೀರಾ ಅವರಿಗೆ? ಶೋಕಿಗೆ ಹಬ್ಬ ಮಾಡೋದು ಅವಶ್ಯಕತೆ ಇಲ್ಲ, ಕಾಂಪಿಟೇಷನ್ಗಾಗಿ ಮಾಡೋ ಹಬ್ಬ ಅವಶ್ಯಕತೆ. ಖುಷಿಯಿಂದ ಮಾಡ್ಬೇಕು, ಅದ್ರ ಎಕ್ಸ್ಪೆಕ್ಟೇಷನ್ಸ್ ಬೇಡ, ಪ್ರೈಸ್ಗಾಗಿ ಹಬ್ಬ ಬೇಡ, ಖುಷಿಯಿಂದ ಮಾಡ್ರಿ. ಯಾಕಂತಂದ್ರೆ ಹಿಂದೆ ನಡೆಯುವಂಥದ್ದು ಹಬ್ಬ ಖುಷಿಯಿಂದ ಮಾಡಿದ್ರು. ಒಂದು ಊರು ಯಾಕಂತ ಅಂತಂದ್ರೆ ವಯಸ್ಸಾದ ಮೂಲಕ ಲಪಾಟಿ ಬಿಚ್ಕೊಂಡು ತುರ್ಕೊಂತ ಹೋಗ್ತಾನೆ, ಲುಂಗಿ ಬಿಚ್ಕೊಂತ ತುರ್ಕೊಂತ ಹೋಗ್ತಾನೆ. ನಿಜ. ಅದನ್ನ ಆ ಥಾಟ್ ಇಟ್ಕೊಂಡು ಹಬ್ಬ ಮಾಡ್ರಿ. ಕಾಂಪಿಟೇಷನ್ ಅಂತ ಜಿದ್ದಾಜಿದ್ದಿ ಹಬ್ಬ ಬೇಡ. ಆ ಜಿದ್ದಾಜಿದ್ದಿ ಹಬ್ಬ ಮಾಡಿದ್ರೆ ಹಬ್ಬ ಉಳಿಯಲ್ಲ. ಸೊ ಹೊಸದಾಗಿ ಹುರಿ ಕಟ್ಟರು ಖುಷಿಯಿಂದ ಹಬ್ಬ ಮಾಡ್ತೀನಿ ಅನ್ನೋದಾದ್ರೆ ಹುರಿ ಕಟ್ಟಿಲ್ಲ ಕಟ್ಟಕ್ಕೆ ಹೋಗಿ ಬ್ರೋ. ಈಗ ಅದೇ ಹೇಳಿದ್ರಿ ನೀವು, ಅದ್ರದ್ದು ಬೆಳ್ಳಂಕೆರೆ ಹಬ್ಬದ ಹೇಳಿದ್ರಿ. ಅದೇ ರೀತಿ ಈಗ ಹೆಸರು ಮಾಡ್ತಾ ಹೋಗ್ತೈತೆ ಅಂದ್ರೆ ನೀವು ಹೇಳ್ದಂಗೆ ಈಗ 90% ಫ್ಯಾನ್ಸ್ ಅದಾರಪ್ಪ ಅಂತ 10% ಹೇಟ್ ಮಾಡೋ ಪ್ರತಿಯೊಬ್ಬ ಈಗ ಹೀರೋಗಳಿಗಾಗಲಿ, ನಮ್ಮ ಹೋರಿ ಹಬ್ಬದ ಸೆಲೆಬ್ರಿಟಿ ನೀವು ಹೋರಿಗಳದಾವಲ್ಲ ಅವಕ್ಕಾಗಲಿ ಇದ್ದೇ ಇರ್ತಾರೆ. ಮಾಮೂಲಿ ಮತ್ತೆ ಯಾರಾದರೂ ನಿಮ್ಮ ಹೋರಿ ಹರಿತೀನಿ ಅಂತ ಈ ಥರ ಅಂದ್ರೆ ಅವ್ರ ಹೆಸರು ಏನು ಮೆನ್ಷನ್ ಮಾಡೋದು ಬೇಡ ಬ್ರೋ, ಮತ್ತೆ ಯಾರಾದರೂ ಬಂದ್ರ ಅಂತ ಚಾಲೆಂಜ್ ಹಾಕಿದಾರೆ ಭಾಳ ಜನ ಅದಾರ. ಹಾಕ್ದಾರ ಇದ ಹಂಗಲ್ ಆಟಾಡೋದಾಗ ರೀಸೆಂಟಾಗಿ ಹೋದ ವರ್ಷ ಹಿಂದಿನ ವರ್ಷ ಹಬ್ಬ ಮಾಡ್ತು, ಕೋಟೆ ಒಳಗೆ ಹಬ್ಬ ಮಾಡ್ತು. ಪಟ ಇಲ್ದಂಗೆ ಹಬ್ಬ ಮಾಡ್ತು. ಅವತ್ತಿನ ಮೂಮೆಂಟಿಗೆ 2-3 ಜನ ಚಾಲೆಂಜ್ ಮಾಡಿದ್ರು, ಹಿಡಿತೀನಿ ಅಂತ. ಹಿಡಿತೇವೆ ಅಂತಂದ್ವಿ. ಹಿಡಿಪ ಮತ್ತೆ ಉರಿ ತಂದೇವಿ ಬಿಟ್ಟೇವಿ ಹಿಡಿ ಅಂತಂದ್ರೆ ಚಾಲೆಂಜ್ ಮ್ಯಾಗ ಅವತ್ತ ಕೋಟೆ ಕಡ್ದಾಗ 1 ರೌಂಡ್. ಯಾಕಂತಂದ್ರೆ ಅವತ್ತು ಆ ಊರಿಗಳು ಅಷ್ಟು ಸೇರಿದ್ವು, ಸುಮಾರು ಒಂದು 500-600 ಊರಿಗಳು ಸೇರಿದ್ವು. ಒಂದೊಂದು ರೌಂಡ್ ಒಂದೊಂದು ಊರಿಗೆ ಸಿಗ್ಬೇಕಂತಂದ್ರೆ ಭಾಳ ಕಷ್ಟ ಆಗಿತ್ತು. ಅಂತ ಟೈಮ್ ಒಳಗ ಪಟ ಇಲ್ಲ, ಹಬ್ಬಕ್ಕ ಹುರಿ ಸೈಡ್ ಕಟ್ಟಣ ಅಂತಂದ್ರು. ಅಭಿಮಾನಿಗಳು ಬಂದಂದ್ರು, ಮಾಲಕರು ಯಾರು ಇಲ್ಲ ಬೇಡ ಹಬ್ಬ ಮಾಡೋದು ಬೇಡ, ಹಬ್ಬ ಮಾಡೋದು ಬೇಡ ಏನಾರ ಹುರಿ ಸೈಡ್ ಕಟ್ಟಣ, ಮುಂದೆ ಯಾವ್ದಾರ ಬೇರೆ ಹಬ್ಬಕ್ಕೆ ಮಾಡೋಣ ಅಂತ ತಂದ್ಬಿಟ್ಟಿವಿ. ನಂಬರ್ ತಗೊಂಡ್ಬಿಟ್ಟಿವಿ. ದುಡ್ಡಿನ ಖರ್ಚಿನ ಬಗ್ಗೆ ನಮ್ದು ಯೋಚನೆ ಇಲ್ಲ. ತಂದೇವಿ, ಹೆಜ್ಜೆ ಹಿಂದೆ ಬೇಡ. ಅದೊಂದು ಮಾತು ಉಳಿತೈತಿ, ಹಿಂದೆ ಉಳಿತು. ಪಟ ಇಲ್ದಂಗ ಹಬ್ಬ ಮಾಡಿ ತೋರಿಸ್ತಲ್ಲ ವೀರಕೇಸರಿ. ಅವತ್ ನೀವೇನ್ ಹಿಂದ್ ಸರ್ತಿದ್ದೆ ಅಂದ್ರ ಪಟ ಇಲ್ಲ ಹಬ್ಬ ಮಾಡಂಗಿಲ್ಲ, ಊರಿ ಹೆದರಿ ಹಿಂಸೆ ಕಟ್ಟಿದ್ರ ಅನ್ನೋ ಬರ್ತಿ ಹರ್ಲಿ ಬಿಡು ಅಂತಂದ್ರೆ ಅವತ್ತು ಬಿಟ್ವಿ. ಅವತ್ತು ನಿರೀಕ್ಷೆಗೂ ಮೀರಿ ಹಬ್ಬ ಮಾಡಿ ಅವತ್ತು ಬಂಪರ್ ತಗೊಂಬಂತದ್ದು. ಅನ್ಗಲ್ ಕೋಟೆ ಹಬ್ಬದಾಗ ಇದು ವಿತೌಟ್ ಪಟ ಅಂದ್ರೆ ಪಟಗಳನ್ನೇ ಇಲ್ಲದಂಗ ಹಬ್ಬ ಮಾಡ್ತು. ಪ್ರೈಸ್ ಬಂಪರ್ ಪ್ರೈಸ್ ತಗೊಂಡ್ರು. 6-7 ವರ್ಷಗಳಲ್ಲಿ ನೀವು ಮಾಡಿರ್ತೀರಿ, ಈಗ ಬಹಳ ಹಬ್ಬಗಳು ಮಾಡಿರ್ತೀರಿ. ಅಂದಾಜು ಎಷ್ಟು ಹಬ್ಬಗಳನ್ನ ಮಾಡಿರ್ಬೋದು? ಸರಿಯಾದ ಲೆಕ್ಕ ಇಲ್ಲ, ಸುಮಾರು ನಾವು ಒಂದು 45-50 ಹಬ್ಬ ಸನಿಯಕ ಮಾಡಿದ್ವಿ. ಸರಿಯಾದ ಲೆಕ್ಕ ಇಟ್ಟಿಲ್ಲ ವರ್ಷಕ್ಕೆ ಎಷ್ಟು ಹಬ್ಬ ಮಾಡಿ ಅಂತ. ಸ್ಟಾರ್ಟಿಂಗ್ ಮಾತ್ರ ಭಾಳ ಹಬ್ಬ ಮಾಡಿದ್ವಿ ನಾವು. ಬರ್ತಾ ವಯಸ್ಸನ್ನು ಕಮ್ಮಿ ಆಗಂತ ಹಬ್ಬಗಳನ್ನ ಕಮ್ಮಿ ಮಾಡ್ಕೊಂತಾರೆ. ನಿಮ್ಗೆ ಅಂದ್ರೆ ಈಗ ಭಾಳ ಹೋರಿಗಳು ಇರ್ತಾವು, ಭಾಳ ಇದು ಇರ್ತಾವು, ಅದನ್ನ ನೀವು ಭಾಳ ಹಬ್ಬ ಮಾಡಿರ್ತೀರಿ. ಅದ್ರೊಳಗೆ ನಿಮ್ಗೆ
ಹಬ್ಬ ಮಾಡಿದ್ರೆ ಈ ಹಬ್ಬ ಆತಲ್ಲ ಹಿಂಗ್ ಹಬ್ಬ ಆಗಿಲ್ಲ ಹಿಂಗಾಗಿಲ್ಲ ಹಿಂಗ್ ಮುಂದ್ ಆಗ್ತೈತಿ ಇಲ್ಲಿ ಗೊತ್ತಿಲ್ಲ ಯಾವ ಊರ್ ಹಬ್ಬಕ್ಕೂ ನಿಮ್ಗೆ ಬಹಳ ಖುಷಿ ಅನ್ಸಿತ್ತಪ್ಪ ಅಂದ್ರೆ ಅವತ್ತಿನ ನನಗ ಇವತ್ತು ಸಾರ್ಥಕ ಆತಿ ಈ ಹಬ್ಬ ಹೇಳಿದಲ್ಲ ನಿಮ್ಗೆ ನಾವು ಕಬ್ಬೂರ್ ಹಬ್ಬ ಟೆಸ್ಟ್ ಆದ್ಮೇಲೆ ಹಾಕಿದ್ದ ಕೊಂಡೋಜಿ ಹಬ್ಬ ಅವತ್ತ ಕಮಿಟಿ ತೀರ್ಮಾನ ಮಾಡಿಲ್ಲ ಊರಿನ ಪ್ರೈಸ್ ಅಕಾಡ ತರ್ತಿ ಅಕಾಡದಂತ ಜನರು ಇಡೀ ಊರೇ ಕೊಟ್ರೆ ಇದಕ್ಕ ಕೊಡ್ಬೇಕು ನೀವು ಕೊಟ್ರೆ ಇದಕ್ಕ ಕೊಡ್ಬೇಕು ಬಹುಮಾನನ ಇಲ್ಲಾಂದ್ರೆ ಡೆಲಿವರಿ ಕೊಟ್ರೆ ನಾವು ಇದನ್ನ ಒಪ್ಪಂಗಿಲ್ಲ ಒಪ್ಪಲ್ಲ ಅಂತಂದ್ರೆ ಅದು ಒಂದೇ ಹಬ್ಬದಾಗ ಏನು ಕಮಿಟಿನ ಹೊರತುಪಡಿಸಿ ಬಂದಂತ ಅಭಿಮಾನಿಗಳಿರ್ಬೋದು ಬಂದಂತ ಊರಿ ಅಭಿಮಾನಿಗಳಿರ್ಬೋದು ಏನ್ ಊರಿನ ಜನತೆ ಏನಿತ್ತಲ್ಲ ಅವತ್ತ ಪೂರಾ ಏನ್ ಕೊಡ್ತಲ್ಲ ಅವತ್ ಖುಷಿ ಕಟ್ಟಿದ್ದಕ್ಕೂ ಸಾರ್ಥಕ ಆತಪ್ಪ ಈ ಊರಿನ ಅದ್ರ ತಕ್ಕಂಗ ಹಬ್ಬ ಮತ್ತೆ ಎಲ್ಲಿ ನಮ್ಗೆ 2-3 ಕಡೆ ಹಬ್ಬ ಐತೆ ಆದ್ರೆ ಆ ಹಬ್ಬದಂಗ ಖುಷಿ ಕೊಟ್ಟಷ್ಟು ಮತ್ತೆ ಕಡೆ ಕೊಟ್ಟಿಲ್ಲ ಈಗ ಹೋರಿ ಹಬ್ಬ ಅಂತಂದ್ರೆ ಕೆಲವೊಂದಿಷ್ಟು ಜನ ಈಗ ನಮ್ಮ ಜಿಲ್ಲೆ ಹೊರತುಪಡಿಸಿದ್ರ ಸೊ ಹೊರಗಿನ ಜನ ಒಂದಿಷ್ಟು ಮಾತಾಡ್ತಾರ ಹೋರಿಗಳಿಗೆ ಚಿತ್ರಹಿಂಸೆ ಮಾಡ್ತಾರ ಅವ್ರಿಗೆ ನೀವೇನಾದ್ರು ಹೇಳೋದಾದ್ರೆ ಅಂದ್ರೆ ಈಗ ನಾವು ಚಿತ್ರಹಿಂಸೆ ಮಾಡತ್ತಿಲ್ಲ ಹಬ್ಬ ಯಾಕೆ ಮಾಡತ್ತ ಹಿಂಗ ನೀವು ಅವ್ರಿಗೆ ಏನ್ ಹೇಳ್ಬೋದ್ರಿ ಅವರು ವರ್ಷದಾಗ 2-3 ಸಲ ಒಂದೊಂದು ಊರಿದು ವಿಡಿಯೋ ಹಬ್ಬ ನೋಡ್ಬೋದು ಇಲ್ಲ ಅಂತಂದ್ರೆ ಸುಮಾರು ದೀಪಾವಳಿ ಹಬ್ಬ ಒಂದ್ 2 ತಿಂಗಳ ಮಟ್ಟ ಸೆಕೆಂಡ್ಗಳು ಹಬ್ಬ ಆಗ್ತಾವ ನೋಡ್ತಿರ್ಬೋದು ಬಟ್ ಅದನ್ನ ಹೊರತುಪಡಿಸಿ ಉಳಿದಂತ 10 ತಿಂಗಳ ಊರಿಗಳಿಗೆ ಕಾಳಜಿ ಯಾವ ತರ ಇರ್ತೈತಿ ಅಂತಂದ್ರೆ ಮನಿ ಮಗುಗೂ ಅಷ್ಟು ಕಾಳಜಿ ಮಾಡಲ್ಲ ಒಂದು ಸಣ್ಣ ನೋವು ಆತು ಅಂತಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಕರೆಸ್ತಾರ ಇದು ಈ ಊರಿಗೆ ಅಂತಲ್ಲ ಊರಿ ಕಡೆ ಯಾವ ಮಾಲಕ ಕಟ್ಟಾರಲ್ಲ ಕಟ್ಟಂತ ಮಾಲಕರಿಗೆ ಗೊತ್ತಿರ್ತೈತೆ ಅದ್ರ ನೋವು ಏನನ್ನೋದು ಒಂದ್ ವೇಳೆ ಸಣ್ಣಕ್ಕೆ ಏನಾದ್ರು ನೋವು ಆತು ಅಂತಂದೇಳಿ ಆಗಿನ ಮಟ್ಟಿಗೆ ನೋಡ್ಬೋದು ಪಾಪ ಜನರು ಅವ್ರಿಗೆ ಗೊತ್ತಿರಂಗಿಲ್ಲ ಯಾಕಂತಂದ್ರೆ ಸಿಟಿ ಲೆವೆಲ್ ಮಂದಿಗೆ ಏನ್ ಅನಿಸ್ತೈತಿ ಅಂತಂದ್ರೆ ನೋಡಪ್ಪ ಹಬ್ಬದಾಗ ಎಷ್ಟ ಜಗ್ಗಿ ಬಿಡ್ತಾರ ಊರಿ ಬೀಳ್ತಾವು ಹೇಳ್ತಾವ ಅಂತಂದ ಆದ್ರೆ ಅದ್ ಬಿದ್ದಾದ್ಮೇಲೆ ಅದಕ್ಕೆ ಯಾವ ತರ ನಾವು ಅದಕ್ಕೆ ಸ್ಪಂದನೆ ಕೊಡ್ತೇವೆ ಅನ್ನೋದು ಅದು ಗೊತ್ತಿರಲ್ಲ ಯಾಕಂತಂದ್ರೆ ಹೊರಗಿಂದಷ್ಟೇ ಕಾಣ್ತಿರ್ತೈತಿ ಒಳಗಲ್ದು ಗೊತ್ತಿರಂಗಿಲ್ಲ ಅದಕ್ಕೆ ಜನರಿಗೆ ಹೇಳೋದು ಒಂದ ಇರ್ತಲ್ಲ ಆ ಟೈಮ್ನಾಗ ಏನ್ 2 ತಿಂಗಳು ಹಬ್ಬ ಮಾಡ್ತಿಲ್ಲ ಅದು ಹೊರತುಪಡಿಸಿದ್ರೆ ಇನ್ನು 10 ತಿಂಗಳ ಮನಿ ಮಗನಂಗ ಮನೆಯೊಳಗ ಆರಾಮಾಗಿರ್ತಾನ ಆ ಫುಡ್ ನಾವು ತಿನ್ನಲ್ಲ ಯಾಕಂತಂದ್ರೆ 4-5 ತರ ಕಾಳುಗಳಾಗಿರ್ಬೋದು ವೆರೈಟಿ ಫುಡ್ಗಳಾಗಿರ್ಬೋದು ತಂದು ಮಿಕ್ಸ್ ಮಾಡಿ ಮಾಡೋದಾಗಿರ್ಬೋದು ಸಮಸ್ಯೆ ಆದ್ರೆ ಡಾಕ್ಟರ್ ಕರ್ಕೊಂಡು ಹೋಗೋದಾಗಲಿ ಏನಾರ ಹೆಚ್ಚಿಗೆ ಆತಂತಂದ್ರೆ ಸ್ಕ್ಯಾನ್ ಮಾಡ್ತಾರ ಹೊರಿಗಳಿಗೂ ಕೂಡ ಸ್ಕ್ಯಾನ್ ಮಾಡಕಂತಾರ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರ ಯಾರು ಅದನ್ನ ಅನ್ಯತಾ ಭಾವಿಸ ಬಾಳಬಾರ್ದು ಚಿತ್ರಹಿಂಸೆ ಕೊಡಕಂತಾರ ಅಂತಂದು ಅನ್ಯತಾ ಭಾವಿಸ್ಲಾರ್ದಂಗ ಒಂದು ಹಬ್ಬನ ಚಂದಾಗಿ ಅದನ್ನ ಹೊರಗಿಂದ ಒಳಗದನ್ನ ತಿಳ್ಕೊಂಡು ಮಾತಾಡಿದ್ರೆ ಬಹಳ ಒಳ್ಳೇದು ಅಂತ ಅಂದ್ರೆ ಈಗ ಮತ್ತೆ ಬ್ರೋ ನಾವೊಂದು ಮಾಮೂಲಿಯಾಗಿ ಹೇಳ್ತೀವಿ ಈಗ ಬ್ರೋ ಅಂದ್ರೆ ಈಗ ಹೊರಗಿನ ಕೇಳ್ತಾರ ಹಬ್ಬ ಯಾಕೆ ಮಾಡ್ಬೇಕಂದ್ರೆ ಈಗ ಹಬ್ಬ ಅನ್ನೋದು ಒಂದು ಹೆಸರು ಮಾಡೋದಾತು ಬಹುಮಾನ ಹೊಡೆಯೋದಾತು ಈ ಉದ್ದೇಶಗಳು ಹೊರತುಪಡಿಸಿದ್ರೆ ಹಬ್ಬನ ಯಾಕೆ ಮಾಡ್ಬೇಕಂತ ಹೌದಾ ಈಗ ವರ್ಷ ಪೂರ್ತಿ ಎತ್ಕ ದುಡ್ದಿರ್ತಾವ ಅದ ಕಾರಣಮಿ ಅಂತ ಬರ್ತೈತಿ ಅದಕ್ಕಾದಂತ ಒಂದು ನಿಯಮಗಳವ ಆ ಟೈಮ್ನಾಗ ಹುರುಗಳನ್ನ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಕಾಲ್ ತಿಕ್ಕಿ ಮತ್ತೊಂದೆಲ್ಲ ಮಾಡ್ತಾರ ಅದು ಖುಷಿ ಅದು ನಾವ್ ಹೆಂಗ್ ಖುಷಿ ಪಡ್ತಿಲ್ಲ ಆದ್ರೆ ಮನಸ್ಸು ಖುಷಿ ಪಡ್ಲಿ ಈಗ ವರ್ಷ ಪೂರ್ತಿ ದುಡ್ದಿರ್ತೈತಿ ಅವ್ರಿಗೆ ಸರಿ 1 ತಿಂಗಳ ಆರಾಮ ಖುಷಿಯಿಂದ ಹಬ್ಬ ಮಾಡ್ಲಲ್ಲ ದುಡಿಯೋದಂತೂ ಇದೇ ಇರೋದ ದುಡಿಯೋದನ್ನ ಹೊರತುಪಡಿಸಿ 1 ತಿಂಗಳ 2 ತಿಂಗಳ ಖುಷಿಯಿಂದ ಹಬ್ಬ ಮಾಡ್ಲಿ ಅನ್ನೋ ವಿಚಾರಕ್ಕಾಗಿ ಹಬ್ಬ ಮಾಡ್ತೀವಿ ಈಗ ಗೋರಕ್ಷಣೆ ಅಂತ ಏನ್ ಕೇಳ್ತೀವಿ ಬ್ರೋ ಗೋರಕ್ಷಣೆಗೂ ಹೊರಿ ಹಬ್ಬಕ್ಕೆ ಏನಾದ್ರು ಸಂಬಂಧ ಇರ್ಬೋದಾ ಗೋರಕ್ಷಣೆಕ್ಕೂ ಈಗ ಗೋರಕ್ಷಣೆ ಹೆಂಗ್ ಮಾಡ್ತಾರ ಅಂತಂದ್ರೆ ತಮ್ಮಲ್ಲಿರೋಂತ ಆಟ ಇರ್ಬೋದು ಚೆನ್ನಾಗಿದ್ದ ಬಾಳ ಚಂದ ನೋಡ್ಕೊಂತ ಅದಕ್ಕೇನಾದ್ರು ಸಮಸ್ಯೆ ಆತ ಅಂತಂದ್ರೆ ಕಟ್ಟಿಗರಿ ಕೊಟ್ಟು ಬಿಡ್ತಾರ ಅದೇ ರೀತಿಯಾಗಿ ಹಡ ತಂದೆ ತಾಯಿಗೆ ಕೈಯ ಕಾಲಾಗ ಜೀವನದಾಗ ಗಟ್ಟಿರೋ ಮಟ್ಟನೂ ಚಂದ ಇರ್ತಾರ ಹಸಿಗೆ ಹಿಡ್ದಾಗ ಅದೇ ತರ ಕಟ್ಟಿಗರಿ ಕೊಡಲ್ಲ ಹೌದಾ ಅದೇ ರೀತಿಯಾಗಿ ಮನಿ ಹುರಿಗೋದು ಅದೇ ಪರಿಸ್ಥಿತಿ ಯಾಕಂತಂದ್ರ ವಯಸ್ಸಾಗೋ ಮಟ್ಟ ಈಗ ನಿಮ್ಗೆ ಉದಾಹರಣೆ ಇರ್ಬೋದು ಹಾವೇರಿ ಒಳಗೆ ಹಾವೇರಿ ಕಿಂಗ್ ಅಂತೈತಿ ಹೌದು ಸದ್ಯ ಚಿನ್ನಾಟ ಚಲವ ಐತಿ ಕರ್ನಾಟಕದ ನಂದಿ ಐತಿ ಸುಮಾರು ಹುರಿಗಳು ಅದಾವ ಈಗ ಹುಲಿಗಿನಕೊಪ್ಪದ ನಂದಿ ಸೈನಿಟ್ಟಾಗಿ ನಾಯಕ್ ಅಂತಂದ್ರು ಅದಕ್ಕೂ ಬರ್ತಾ ವಯಸ್ಸಾತು ಅವುಗಳನ್ನ ಯಾವ ತರ ನೋಡಕಂತಾರ ಅಂತಂದ್ರೆ ಅವರು ಕೊಡ್ಬೋದಿತ್ತಲ್ಲ ವಯಸ್ಸಾಗಿಟ್ಟಿದ್ರೆ ನಮ್ಗೆ ಮುಂದೆ ಕೆಲಸ ಇಲ್ಲ ಈ ದಿನ ಹಬ್ಬ ಮಾಡಲ್ಲ ನಮ್ಗೆ ಯಾಕೆ ಬೇಕು ಕೊಟ್ಟು ಬೇರೆ ತಮ್ಮ ಅಂದ್ಬಿಡ ನಾನು ಅದು ಮಾಡ್ಲಿಲ್ಲ ಹಬ್ಬದಾಗ ಅದೊಂದು ನಾವು ಒಂದು ಜನಕ್ಕೆ ಒಂದು ಇದನ್ನ ಕೊಡ್ಬೋದು ನಾವ್ ಯಾಕಂದ್ರೆ ಮಾಹಿತಿ ಕೊಡ್ಬೋದು ಇಟ್ಕೋರಿ ಕೊನೆ ತನಕ ನಾವು ಇಟ್ಕೋರಿ ಗೋಮಾತೆಗಳನ್ನ ಉಳಿಸ್ರಿ ಬ್ರೋ ಈಗ ವೀರಕೇಸರಿ ಅಂದ್ರೆ ಇದೆಲ್ಲ ಆಯ್ತು ವೀರಕೇಸರಿ ಅಂದ್ರೆ ಇನ್ ಮುಂದೆ ವೀರಕೇಸರಿ ನಾವ್ ಯಾವ ರೀತಿ ನೋಡ್ಬೋದು ಅಂದ್ರೆ ಈಗ ಸಾಮ್ರಾಜ್ಯದ ಅಂತ ಹೇಳಿದ್ರಿ ಅದನ್ನ ಹೊರತುಪಡಿಸಿದ್ರೆ ಈಗ ಇನ್ನು ಮಾಡಿದ್ರೆ ಎಷ್ಟು ವರ್ಷ ಹಬ್ಬ ಮಾಡ್ಬೋದು ಅಥವಾ ಮಾಡಂಗಿಲ್ಲ ನೀವು ಅವಾಗಲೇ ಹೇಳಿದ್ನಲ್ಲ ಯಾಕಂತಂದ್ರೆ ಬರ್ತಾ ಈಗ ವಯಸ್ಸು ಬರ್ತಾ ಇಲ್ಲ ಹೊಂಟೈತಿ ಈಗ ಆಲ್ರೆಡಿ ಹಬ್ಬ ನಿಂತಿದ್ದಿ ವೀರನ ಹಬ್ಬ ಆಲ್ರೆಡಿ ನಿಂತೈತಿ ಹೋದ ವರ್ಷ ನಾವು ಹಬ್ಬ ನಿಲ್ಲಿಸ್ಬೇಕು ಅನ್ನೋ ನಮ್ ತಿಳಿಯೊಳಾಗಿತ್ತು ವೀರ್ಲಿ ದಾಡ್ತಾರೆ ಅಂತಂದ್ರೆ ಅವಾಗ ಹಬ್ಬನೂ ಕಮ್ಮಿ ಅದು
ನಾವು ಮನ್ಯಾಗ ಕಟ್ಟಿದ್ವಿ. ಈ ವರ್ಷ ಅಕ್ಕಿ ಎಲ್ರು ಕಲ್ಲಾಪುರದೊಂದು ಕಾಮನ್ ಆಗಿ ದೀಪಾವಳಿ ಹಬ್ಬ ಏನಾಗ್ತದಲ್ಲ ಅದನ್ನ ಮಾಡಿಕೊಂಡು ಅಪೇಕ್ಷೆ ಮೇರೆಗೆ ಅದು ಒಂದು ಯಾವ್ದಾದ್ರು ಒಂದು ಹಬ್ಬದಲ್ಲಿ ಅಪೇಕ್ಷೆ ಮೇರೆಗೆ ಗೆಲುವು ಸಲುವು ಸಂಬಂಧ ಇಲ್ಲ, ಒಂದ್ ಹಬ್ಬ ಮಾಡಿ ಕಟ್ಬೇಕನ್ನೋ ವಿಚಾರ ಐತಿ. ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ ಹಬ್ಬ ಸ್ಟಾರ್ಟ್ ಆದ ಹಬ್ಬ ಚಲುವಾಗ್ಲಿ ಮುಂದೆ ಡಿಸೈಡ್ ಮಾಡೋದು. ಈಗ ಆ ಕಾಲದಿಂದ ಈಗ ಅಭಿಮಾನಿಗಳ ಬಾಯಾಗಾತು, ಜನರ ಪ್ರೀತಿ ಒಳಗಾತು, ಬೇರೆ ಊರುಗಳೊಳಗಾತು, ವೀರಕೇಸರಿ ಅಂದ್ರೆ ಅದೊಂದು ಅವ್ರ ಕಣ್ಮುಂದು ಬಂದು ಹೋಗೋ ಭಾವಚಿತ್ರನ ಬೇರೆ, ಅದು ರಿಯಾಲಿಟಿನ ಬೇರೆ. ಈಗ ಅದನ್ನೆಲ್ಲ ಹೊರತುಪಡಿಸಿ, ಆ ಕಾಡಿಂದ ಹೊರತುಪಡಿಸಿ, ಹೊರಿ ಹಬ್ಬದಿಂದ ಹೊರತುಪಡಿಸಿ ಮನೆಯೊಳಗೆ ವೀರಕೇಸರಿ ಅಂದ್ರೆ ಮನೆ ಮಗನ ರೀತಿ ನೋಡ್ಕೊಂಡು ಮಗನಕ್ಕಿಂತಾನು ಹೆಚ್ಚು. ಈಗ ಅದು ಹೆಂಗ್ರಿ ಗುಣಗಳು ಹೆಂಗಾದ್ರು ಅದೇ ಅಂದ್ರೆ ಈಗ ನಾವು ನೋಡ್ತೀವಲ್ಲ ಫುಲ್ ಈಗ ಮನೆಯಲ್ಲಿ ಗಂಡ್ಮಕ್ಳು ಇರಂಗಿಲ್ಲ ನನ್ನ ಟೈಮ್, ಹೆಣ್ಮಕ್ಳು ನೋಡ್ಕೊಂತಾರೆ ಇದನ್ನ. ಈಗ ನಮ್ಮ ಸೂಕ್ಷ್ಮ ಸ್ವಭಾವ. ನಮ್ಮ ಚಂದ್ರಣ್ಣ ಆಗಿರ್ಬೋದು, ಇಲ್ಲ ಅವ್ರ ತಾಯಿಗಳು ಅದಾರ, ಅವ್ರ ಮನ್ಯಾಗ ಅವ್ರ ಮಿಸ್ಸಸ್ಗಳು ಅದಾರ, ಅವ್ರ ಅಕ್ಕಂಗಿಯರ್ ಅದಾರ, ಏನ್ ಮಾಡ್ತಾರ ಈಗೆಲ್ಲ ಹೊಲ ಗದ್ದೆಗೆ ಕೆಲ್ಸಕ್ಕೆ ಹೋಗ್ತಾರ. ಮನ್ಯಾಗ ಹೆಣ್ಮಕ್ಳು ಇದನ್ನ ಕಾಳಜಿ ಮಾಡ್ತಾರ. ಮುಗ್ಧ ಮನಸ್ಸಿನ ಒಂದು ದುರ್ವಿಮ ಯಾವ್ರಿಗೂ ಇನ್ನೂರಿಗೂ. ನಿಮಗೆ ಉದಾಹರಣೆ ಕೊಡ್ತೀನಿ, ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ತನ್ನ 7-8 ವರ್ಷ ಹಬ್ಬ ಆಯ್ತಲ್ಲ, ಇನ್ನೂವರೆಗೂ ಯಾರಿಗಾದ್ರೂ ಒಬ್ಬನಾಗ ಜೀವ ತೆಗೆದು ಬಂದೈತಿ, ಒಬ್ಬಂಗ ಆದಿತ್ಯ ಹಬ್ಬ ಮಾಡೈತಿ ಅನ್ನಂಗಿಲ್ಲ. ಅಚಾನಕ್ ಆಗಿ ಮೋಸ ಆಗೈತಿ ಇದಕ್ಕ. ಯಾವ್ದು ನಮ್ಗ ಹುಲ್ಲಿನಕೊಪ್ಪದ ಹಬ್ಬ, ವಿಪರೀತ ಜನ ಇತ್ತು ಹುಲ್ಲಿನಕೊಪ್ಪದಾಗ. ಅವಾಗ ಹಬ್ಬ ಬಂದಾಗಿತ್ತು, ಅರ್ಧ ತಾಸು ಹಬ್ಬ ಬಂದಾಗಿತ್ತು. ಮೈಕ್ ಸ್ವಲ್ಪ ಸಮಸ್ಯೆ ಆಗಿ ಹಬ್ಬ ಬಂದಾಗಿತ್ತು. ಅದಾದ್ಮ್ಯಾಗ ಮೈಕ್ ಚಲೋ ಆದ್ಮ್ಯಾಗ 15 ನಿಮಿಷ ನಂತರ ಈಗ ಊರಿಗೆ ಬಂತು, ಅಖಾಡಕ್ ಬಂತು. ಅವಾಗ ಇಡೀ ಅಖಾಡ ಜನ ಹೆಂಗಂತ ಮೈಕ್ ಸೌಂಡ್ ಕೇಳಾಕಂತಿದ್ದಿಲ್ಲ, ಮೈಕ್ ಸೌಂಡ್ ಕೇಳೋಷ್ಟು ಹೊಡ್ಯಾಕಂತಿದ್ರು ಜನ. ಆ ಜನದಟ್ಟೆ ಒಳಗ ದೂರದಾಗ ಒಬ್ಬಂಗ ಟಚ್ ಆಗಿ ಹುರಿ ಬಿದ್ದಿತ್ತು ಹೊರತು ಮತ್ತೆ ಹುರಿಗೆ ಬಿದ್ದಂತ ಒಂದು ಜೀವ ಧಕ್ಕೆ ತಂದಿಲ್ಲ. ಅಂದ್ರೆ ಅದು ಮಾಡುವಂತ ಆಕ್ಷನ್ ಇಂದ ಯಾರಿಗೆ ಅಂತ ಧಕ್ಕೆ ತಂದಿಲ್ಲ. ಇದು ನಮ್ಗ ಲಾಸ್ಟ್ ಟೈಮ್ ಅದು ಮೋಸ ಆಗಿದ್ದ. ಅದನ್ನ ಹೊರತುಪಡಿಸಿದ್ರೆ ನಮ್ಮ ಕುಂದೂರು ನೀರಿಗೆ ಹಬ್ಬದಾಗ ಒಬ್ಬಂಗ ಅದು ಏನು ಹೊಂಟವಂಗ ಹೊಡಿಬಹುದಿತ್ತು. ಈಗ ವಿಡಿಯೋ ಕ್ಲಿಪ್ ನೀವು ನೋಡ್ರಿ, ಕುಂದೂರು ಹಬ್ಬದ ಒಂದು ವಿಡಿಯೋ ಕ್ಲಿಪ್ ಇದೆ, ಡ್ರೋನ್ ವಿಡಿಯೋ ಕ್ಲಿಪ್ ಮಾಡ್ಯಾರ ನೋಡ್ರಿ. ಹೊಡೆಯಂತ ಚಾನ್ಸ್ ಇತ್ತು ಇದಕ್ಕೆ, ಹೊಡೆದ್ ಮುಂದೆ ಹೋಗ್ತದ. ಏನ್ ಮಾಡ್ತೀವಿ ಅದ್ರ ಬಾಜುಕ್ ಹೋದ್ವಿ ಊರಿ. ಅವಾಗ ಭುಜ ತಾಟ ಸ್ವಲ್ಪ ಬಿಟ್ರೆ ಇದೇ ಯಾವ್ದೇ ರೀತಿಯಾದಂತ ಧಕ್ಕೆ ತಂದಿಲ್ಲ ಇದು. ಅದೇ ಮಾಡುವಂತ ಆಕ್ಷನ್ ನೋಡಿದ್ರೆ ನಮ್ ಎಕ್ಸ್ಪೆಕ್ಟೇಷನ್ ಹೆದರ್ಸ್ಬೇಕು. ಫುಲ್ ಒಂಥರ ಫುಲ್ ಅದೇ ಅಗ್ರೆಷನ್ ಮಾಡೋದು, ಎರಡು ಕಾಲಿನ ಮುಂದೆ ಮಾಡೋದು, ಆಗಿರ್ಬೋದು. ಅದನ್ನ ಮಾಡೋದನ್ನ ಯಾರಿಗೆ ಏನಾಗಿರ್ಬೋದು ಅಂತ ಅನ್ಕೊಂಡು ಯಾರಿಗೆ ಇನ್ನಿವರೆಗೂ ಒಂದು ಜೀವ ತೆಗೆದು ಬಂದಿಲ್ಲ ಅವ್ರಿಗೆ. ಅದೊಂದು ಖುಷಿ ನಮ್ಗೆ. ತನಗೆ ಧಕ್ಕೆ ಮಾಡ್ಕೊಂಡ್ ಬಂದಿದ್ದಿ, ಮತ್ತೊಬ್ರು ಧಕ್ಕೆ ಮಾಡಿಲ್ಲ. ಈಗ ಬ್ರೋ, ಈಗ ನೀವು ಹೋರಿ ಹಬ್ಬದ ಈಗ ಮನಿ ಮಗ ಅಂತ ಹೇಳಿದ್ರಿ. ಈಗ ಹೋರಿ ಹಬ್ಬ ನಾವು ಇನ್ನು ಮುಂದ್ ಮಾಡಲ್ಲ, ಇದೊಂದು ಅಂದ್ರೆ ವಯಸ್ಸಾತು, ಅದು ಸಾಧನೆ ಏನೈತಿ ಅದು ಮಾಡ್ಬಿಟ್ಟಿದ್ವಿ. ಸೊ ಅದನ್ನ ನಾವು ಅಂತ ಹೋರಿ ತನಕ ಕಟ್ಟದಾಗಲ್ಲ ಅಂತೆಲ್ಲ ಹೇಳಿದ್ರಿ. ಈಗ ಹೋರಿ ಹಬ್ಬ ಹೊರತುಪಡಿಸಿದ್ರೆ ಈಗ ಹೋರಿ ಹಬ್ಬಕ್ಕೆ ಬರಲ್ಲ ಅನ್ನೋದು ನೀವು ಎಷ್ಟು ಮಿಸ್ ಮಾಡ್ಕೊಂತೀರಿ ಹೋರಿನಿಗೆ? ಅಂದ್ರೆ ಈ ಹೋರಿ ಮನ್ಯಾಗ ಇರ್ತೈತಿ, ಆದ್ರೆ ನಾವ್ ಅಗಾಡಕ್ ಹೋದಾಗ ನಮ್ಗೆ ಗುರುತಿಸ್ತಾರೆ ವೀರಕೇಸರಿಂದ. ನಮ್ ಜೊತೆ ವೀರಕೇಸರಿ ನಮ್ ಜೊತೆ ಇರಂಗಿಲ್ಲ, ಅವಾಗ ಮನ್ಯಾಗ ಇರ್ತೈತಿ. ನಾವಷ್ಟ ಹಬ್ಬಕ್ಕೆ ಹೋಗ್ಯಾವ ಅಂದ್ರೆ ನಿಮ್ಗೆ ಅದು ಹೆಂಗ್ರಿ ಮಿಸ್ ಮಾಡ್ಕೊಂತೀರ ಅಂತ? ಅದೇ ಒಂದಾನೊಂದು ಕಾಲದಾಗ ಕಡ ಆಳ್ಬಿಟ್ಟೈತಿ. ಈಗ ಮುತ್ತಿನ ಕಾಲದಾಗ ಮನ್ಯಾಗ ನಿಂತೈತಿ ಅಂತಂದಾಗ ಆ ಅಕಡದಾಗ ನೋಡಿದಂತ ಆರ್ಭಟ ನಾನು ಈಗ ನೋಡಕ್ ಆಗಲ್ಲಲ್ಲ ಅನ್ನೋ ಒಂದು ಬೇಜಾರು ನೋವು ಹಾಕಿತ್ತು. ಮತ್ತೆ ಬ್ರೋ, ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರೆ, ಈಗ ವೀರಕೇಸರಿ ಅಂತಂದ್ರೆ ಒಂದು ಮಾತನ್ನ ಹೇಳ್ಬಿಟ್ರಿ ವಿಡಿಯೋ ಮುಗಿಸೋಣ. ವೀರಕೇಸರಿ ಅಂತಂದ್ರೆ ಒಂದು ಹಿಂದುತ್ವಕ್ಕಾಗಿ ಹುಟ್ಟಂತ ಹೋರಿ, ಹಿಂದುತ್ವಕ್ಕಾಗಿ ಇರ್ತೈತಿ. ಯಾವತ್ತು ಇದು ನಿಮಗೆ ಹಿಂದಿನ ವಿಡಿಯೋದಾಗ ಒಂದು ನೋಡಿರ್ಬೋದು. ಇದಕ್ಕ ಮಾಲಕರನ್ನ ಯಾರು ಇಲ್ಲ. ಅಭಿಮಾನಿಗಳ ಮಾಲಕರು ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ನೋಡ್ಬೋದು, ಯಾವಾಗಾದ್ರೂ ಖುಷಿ ಪಡ್ಕೊಂಡು ನೋಡ್ಬೋದು. ಈಗ ನೀವು ಈ ನಾಯದ ಬ್ರೋ, ಈಗ ಈ ಹೆಸರು ಮಾಡೈತಪ್ಪ ಅಂತಂದ್ರೆ ಈಗ ಹೋರಿ ಹಬ್ಬದ ಫೋಟೋಗ್ರಾಫರ್ಸ್ ಕೊಡುಗೆನೂ ಬಾಳ ಇರ್ತೈತಿ. ಫೋಟೋಗ್ರಾಫರ್ಸ್ ಬಗ್ಗೆ ಆಗ್ಲಿ, ಅಥವಾ ನಿಮ್ಮನ್ನ ಪ್ರೀತಿ ಮಾಡುವ ಹೋರಿ ಹಬ್ಬದಿಂದ ನಿಮ್ಮನ್ನ ಪ್ರೀತಿ ಮಾಡೋರಾಗ್ಲಿ, ಹೋರಿಯನ್ನ ಪ್ರೀತಿ ಮಾಡೋರಾಗ್ಲಿ, ಆ ಅಭಿಮಾನಿಗಳ ಪ್ರೀತಿಗೆ ಅವ್ರಿಗೊಂದು ಚಿರಋಣಿಯಾಗಿ ಒಂದು ಮಾತು ಹೇಳೋದಾದ್ರೆ ಏನಂತ? ಈಗ ಹೋರಿ ಹಬ್ಬ ಮಾಡಿತಿ ಅಂತಂದ್ರೆ ಹಂಗ 4 ಜನಕ್ಕೆ ಗೊತ್ತಾಗಲ್ರಿ. ಅದಕ್ಕ ಅದಂತ ಫೋಟೋ ಹೊಡೆಯೋದಾರ, ವಿಡಿಯೋ ಕ್ಲಿಪ್ ಮಾಡಿರೋದಾರ. ಆದ್ರೆ ಇನ್ನೂವರೆಗೂ ಪಾಪ ನಮಗ ಎಷ್ಟು ಜನ ನಮಗ ಫೋಟೋಗ್ರಾಫರ್ಸ್ ನಮಗ ಖುಷಿ ತಂದು ಕೊಟ್ಟಿತಿ ಅಂತಂದ್ರ ಫೋಟೋಗ್ರಾಫರ್ಸ್ ಹೊರಗ ಈಗಿನ ಜನಸಿಗೆ ಟೆಂಡರ್ ಕೊಡಾಕಂತಾರ. ಈಗಿನ ಜನಸಿಗೆ ಪಾಪ ವಿಡಿಯೋಗ್ರಾಫರ್ಗಳಿಗೆ ಟೆಂಡರ್ ಕೊಟ್ಟು ಹರಾಜು ಒಳಗೆ ಹಿಡಿದು ವಿಡಿಯೋ ಕ್ಲಿಪ್ ಮಾಡಂತಾರ. ಮತ್ತೆ ಅನಿವಾರ್ಯ ಐತಿ, ಒಂದ್ ಊರಿಗೆ 100 ರೂಪಾಯಿ ಇಲ್ಲ 200 ರೂಪಾಯಿ ತಗೊಂಡು ಪಾಪ ಅವರು ಕೊಡಾಕಂತಾರ. ಸರಿ. ಆದ್ರೆ ಇಲ್ಲಿವರೆಗೂ ಸ್ಟಾರ್ಟಿಂಗ್ ಈ ಊರಿಗೆ ಬಂದಾಗಿಂದನು ಇಲ್ಲಿವರೆಗೂ ಈ ವೀರಕೇಸರಿಗೆ ನಾವು ಯಾವುದೇ ರೀತಿಯಾಗಿ ಒಂದೇ 1 ರೂಪಾಯಿ ಕೊಟ್ಟು ವಿಡಿಯೋ ತಗೊಂಡಿಲ್ಲ, ಒಂದೇ 1 ರೂಪಾಯಿ ಕೊಟ್ಟು ನಾವು ಫೋಟೋ ತಗೊಂಡಿಲ್ಲ. ನಾವು ಆ ವಿಚಾರವಾಗಿ ಹಬ್ಬ ಮುಗಿಯತ್ತಡ, ಇನ್ನು ಹಬ್ಬನ ಮುಗಿದಿರಂಗಿಲ್ರಿ, ವಿಡಿಯೋ ಬಂದಿರ್ತಾವ. 1ನೇ ರೌಂಡ್ ಹೋಗಿತ್ತು ಅಂತಂದ್ರೆ ಹಿಂಗ್ ಕೊಟ್ಟಾಗ ವಿಡಿಯೋ ಬಂದಿರ್ತೈತಿ. 2ನೇ ರೌಂಡ್ ಹೋಗಿತ್ತು ಅಂದ್ರೆ 2ನೇ ರೌಂಡ್ ವಿಡಿಯೋ ಅಂತಂದೇಳಿ ವಿತ್ ಎಡಿಟ್ ಮಾಡಿ ಕೊಡ್ತಾರೆ. ನಾವು ಈ ವೀರಕೇಸರಿ ಅಭಿಮಾನಿ ಬಳಗದಿಂದ ಹಾಗೂ ಇದನ್ನ ಏನ್ ನೋಡಿ ಖುಷಿ ಪಡ್ತಾರಲ್ಲ, ವಿಡಿಯೋ ಕ್ಲಿಪ್ ನೋಡಿ ಖುಷಿ ಪಡ್ತಾರಲ್ಲ, ಅಂತವ್ರ ಕಡೆಯಿಂದ ಇಡೀ ಹೋರಿ ಹಬ್ಬದ ಫೋಟೋಗ್ರಾಫರ್ ಆಗಲಿ ವಿಡಿಯೋಗ್ರಾಫರ್ ಆಗಲಿ ತುಂಬಿರದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸದಾ ಅವ್ರ ಬೆಂಬಲ ಪ್ರೀತಿ ಈ ಹೋರಿ ಮ್ಯಾಗ ಅಂತಲ್ಲ, ಸದಾ ಎಲ್ಲಾ ಹೋರಿಗಳ ಮ್ಯಾಗ ಇತ್ತಂತಂದ್ರ
ಹೋರಿ ಹಬ್ಬ ಉಳಿತೈತಿ, ಹೋರಿ ಹಬ್ಬ ಬೆಳಿತೈತಿ. ನೋಡಿ ಸ್ನೇಹಿತರೆ, ಏನಂದ್ರೆ ಈಗ ನಾವು ವೀರ ಕೇಸರಿನ ನೋಡಿದ್ದು ಅಲ್ಲಿ ಅಖಾಡದೊಳಗೆ ನೋಡಿದ್ದಾಗಿರ್ಬೋದು, ವಿಡಿಯೋ ಕ್ಲಿಪ್ಗಳೊಳಗೆ ನೋಡಿದ್ದಾಗಿರ್ಬೋದು, ಜನರ ಬಾಯಿಂದ ಕೇಳಿದ್ದಾಗಿರ್ಬೋದು. ಆ ವೀರ ಕೇಸರಿನ ಬೇರೆ, ಈ ಮನೆಯೊಳಗೆ ವೀರ ಬೇರೆ. ಅದು ಈಗ ರೀಲ್ ಆಗಿರ್ಬೋದು, ಅಲ್ಲಿ ನೀವು ನೋಡುವಂಥ ಒಂದು 7-8 ಸೆಕೆಂಡ್ ಅಖಾಡ ಆಗಿರ್ಬೋದು. ಅಲ್ಲಿ ಹಬ್ಬಕ್ಕೂ ಯಾಕಂದ್ರೆ ಅದು 2 ತಿಂಗಳ ಹಬ್ಬದೊಳಗೆ ಅವ್ರು ಮೇಸಿ ಅದೆಲ್ಲ ಕಷ್ಟಪಟ್ಟು ಈಗ ಒಂದು ಜೀರೋದಿಂದ ಒಂದು ಹೀರೋ ಆಗೈತಪ್ಪ ಅಂತಂದ್ರೆ ಅವ್ರದ್ದು ಅಷ್ಟು ಸ್ಟ್ರಗಲ್ ಅದ್ರ ಹಿಂದೆ ಇರ್ತೈತಿ. ಆ ಸ್ಟ್ರಗಲ್ ಯಾರಿಗೂ ಕಾಣಂಗಿಲ್ಲ. ಇವತ್ತಿನ ವಿಡಿಯೋದೊಳಗೆ ನನಗೆ ಅನಿಸ್ತೈತಿ, ನಾವು ಏನು ಕೇಳಬೇಕಂತ ನಾನು ಅನ್ಕೊಂಡಿದ್ದೆ ಈ ಥರ ಕ್ವಶನ್ ಕೇಳಿದ್ರೆ ಏನಾದರೂ ಟ್ರಿಗರ್ ಆಗ್ಬೋದನ್ನ. ಅವ್ರು ಹೇಳ್ತಾರಿಲ್ಲ ಅಂತ ಅನ್ಕೊಂಡಿದ್ದೆ. ಅವ್ರು ಹೇಳಿದರು, ಅಣ್ಣ ಕೇಳ್ರಿ, ಬೇಕಾದ ಕೇಳ್ರಿ, ಮಾಮೂಲಿಯಾಗಿ ನಾವೇನಿಲ್ಲ, ನಮ್ಗೆ ಹೇಳೋಕೆ ನಾನು ಹರಿದಾರ ಹೋರಿ ಇದು ಮಾಡ್ಯಾರ, ನಾವು ಯಾವತ್ತೂ ಹಿಂಸರ್ದಿಲ್ಲ, ನಾವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ನಾವು ಪ್ರೀತಿ ಅಭಿಮಾನಕ್ಕಾಗಿ ಯಾವತ್ತಿದ್ರು ಹಬ್ಬ ಮಾಡೇವಿ, ನೀವು ಯಾವ ಕ್ವಶನ್ ಕೇಳಿದ್ರು ನಮಗೇನು ಇದು ಇಲ್ಲ ಅಂತ ಹೇಳಿದ್ರೆ ನನಗೆ ಅನಿಸ್ತತಿ ಈ ವಿಡಿಯೋ ನೋಡೋದ್ರಿಂದ ವೀರ ಕೇಸರಿ ಅಂದರೆ ಏನು ಕೇಳೋಕ್ಕೆ ಏನು ಉಳಿದಿರಲ್ಲ ಅಂತ ಹೇಳ್ಕೊತಾನೆ. ಈ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡುತ್ತಿರಲ್ಲ, ನೋಡಿದಾಗ ನಿಮ್ಗೆ ಅನಿಸ್ಬೋದು ಈ ವೀರ ಕೇಸರಿ ಅಂದರೆ ನಿಮ್ಮ ಹತ್ರ ಯಾವುದೇ ಕ್ವಶನ್ಗಳು ಕೇಳಕ್ಕೆ ಅವ್ರ ಹತ್ರ ಕೇಳಕ್ಕೆ ಆಗೋದಿಲ್ಲ. ಕೊನೆಯದಾಗಿ ನಾವೇನು ಹೇಳಕ್ ಕೊಡ್ತೇವೆ ಅಂತಂದ್ರೆ, ಹೊಸದಾಗಿ ಚಲೋ ಮಾಡಿರಿ, ವೀರ ಕೇಸರಿಯಿಂದ ಪ್ರಾರಂಭ ಮಾಡಕಂತೀರಿ. ಇದರಿಂದ ಮತ್ತೆ ಹಳ್ಳಿ ನೀವು ಏನು ಪ್ರಾರಂಭ ಮಾಡಿರಲ್ಲ, ಇನ್ನೂ ಉಳಿದಂತ ಊರುಗಳನ್ನೆಲ್ಲವನ್ನ ಮಾಡಿ ನೀವು ಅನ್ಕೊಂಡಿದ್ದು ಯಶಸ್ವಿ ಆಗಲಿ. ನಮ್ಮ ಊರಿನ ಮೊದಲನೇದಾಗಿ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.